ಓಂ ಶಾಂತಿ. 8 ಡಿಸೆಂಬರ್ 2025 प्रातः मुरली बाप-दादा मधुबन। मीठे बच्चे, जब तक जीना है बाप को याद करना है। याद से ही आयु बढ़ेगी। पढ़ाई का तंत्र ही है याद। ಬಾಬಾ ಹೇಳ್ತಾರೆ, ಮಧುರರಾದ ಮಕ್ಕಳೇ, ಎಲ್ಲಿವರೆಗೂ ಬದುಕಿರ್ತಿರೋ ಅಲ್ಲಿವರೆಗೂ ಬಾಬೋರ ನೆನಪಲ್ಲಿರಿ. ಬಾಬೋರ ನೆನಪಿಂದನೇ ದೀರ್ಘ ಆಯುಷ್ಯಾಗತ್ತೆ. ವಿದ್ಯೆಯ ಸಾರಾಂಶನೇ ನೆನಪು. ವಿದ್ಯೆಯ ಸಾರನೇ ನೆನಪು. प्रश्न, तुम बच्चों का अतीन्द्रिय सुख गाया हुआ है क्यों? ನೀವು ಮಕ್ಕಳ ಅತೀಂದ್ರಿಯ ಸುಖದ ಗಾಯನ ಇದೆ ಯಾಕೆ? उत्तर, क्योंकि तुम सदा ही बाप की याद में खुशियां मनाते हो। अभी तुम्हारी सदा ही क्रिसमस है. ಏಕೆಂದ್ರೆ ನೀವು ಸದಾ ಬಾಬೋರ ನೆನಪಲ್ಲಿ ಖುಷಿಯನ್ನ ಆಚರಿಸ್ತೀರಿ. ಅತೀಂದ್ರಿಯ ಸುಖ ಇದು ಇಂದ್ರಿಯಗಳ ಸುಖ ಅಲ್ಲ. ಇದು ಬಾಬೋರ ನೆನಪಲ್ಲಿ ಸದಾ ಇದ್ದು ಖುಷಿಯನ್ನ ಆಚರಿಸ್ತೀರಿ. ಈಗಲೇ ನಿಮ್ದು ಸದಾ ಕ್ರಿಸ್ಮಸ್. ನಾವು ಹೇಳ್ತಾರೆ ಕ್ರಿಸ್ಮಸ್ ಹೇಗೆ ಪ್ರತಿ ವರ್ಷಕ್ಕೊಮ್ಮೆ ಆಚರಿಸ್ತಾರೆ, ಆದ್ರೆ ನಿಮ್ದು ಸದಾ ಕ್ರಿಸ್ಮಸ್. तुम्हें भगवान पढ़ाते हैं, इससे बड़ी खुशी और क्या होगी? ನಿಮಗೆ ಸ್ವಯಂ ಭಗವಂತನೇ ಓದಿಸ್ತಾರೆ, ಇದಕ್ಕಿಂತ ಹೆಚ್ಚಿನ ಖುಷಿ ಇನ್ನೇನಿರ್ಲಿಕ್ಕೆ ಸಾಧ್ಯ? ये रोज की खुशी है, इसलिए तुम्हारा ही अतीन्द्रिय सुख गाया हुआ है. ಇದು ಪ್ರತಿನಿತ್ಯದ ಖುಷಿ. ಏಕೆಂದ್ರೆ ಬಾಬೋರ್ ಪ್ರತಿನಿತ್ಯನೂ ವಿದ್ಯೆ ಓದಿಸ್ತಾರೆ. ಇದು ಪ್ರತಿನಿತ್ಯದ ಖುಷಿ. ಆದ್ದರಿಂದ ನಿಮ್ಮ ಅತೀಂದ್ರಿಯ ಸುಖದ ಗಾಯನ ಇದೆ. ನಿಮ್ದು ಸದಾ ಕ್ರಿಸ್ಮಸ್ ಅಂದ್ರೆ ಇದರಲ್ಲಿ ಎಲ್ಲದೂ ಇದೆ. ಬಾಬೋರ್ ಈ ಸೃಷ್ಟಿಯಲ್ಲಿ ಬರೋದಾಗ್ಲಿ, ಬ್ರಹ್ಮ ಬಾಬೋರ್ ಶರೀರದಲ್ಲಿ ಬರೋದಾಗ್ಲಿ, ಕಲ್ಪ ವೃಕ್ಷದಲ್ಲಾಗ್ಲಿ, ಅಥವಾ ನಾವೆಲ್ಲ ಆತ್ಮ ನಕ್ಷತ್ರಗಳ ಬಗ್ಗೆ ಆಗ್ಲಿ, ಎಲ್ಲ ರಹಸ್ಯನೂ ಈ ಕ್ರಿಸ್ಮಸ್ ಅಲ್ಲಿ ಇದೆ. ಅದಕ್ಕೆ ಬಾಬೋರ್ ಒಂದೇ ಶಬ್ದದಲ್ಲಿ ಹೇಳ್ತಾರೆ, ಸದಾ ಕ್ರಿಸ್ಮಸ್ ನಿಮ್ದು. ಏಕೆಂದ್ರೆ ನೀವಿಲ್ಲಿ ಸದಾ ಬಾಬೋರ ನೆನಪಲ್ಲಿ ಖುಷಿಯನ್ನ ಆಚರಿಸ್ತೀರಿ. ಭಗವಂತನೇ ಓದಿಸ್ತಾರೆ ಅಂದ್ರೆ ಇದಕ್ಕಿಂತ ದೊಡ್ಡ ಖುಷಿ ಇನ್ನೇನಿರ್ಲಿಕ್ಕೆ ಸಾಧ್ಯ? ಈ ಖುಷಿ ಪ್ರತಿನಿತ್ಯದ ಖುಷಿ ಇದು. ಆದ್ದರಿಂದನೇ ನಿಮ್ಮ ಅತೀಂದ್ರಿಯ ಸುಖದ ಗಾಯನ ಇದೆ. ಏಕೆಂದ್ರೆ ಬಾಬೋರ ಜ್ಞಾನದ ಮುರುಳಿ, ಯಾವ ಮುರುಳಿ ಇಂದ್ರಿಯಾತೀತವಾದ ಸುಖದ ಅನುಭವ ಮಾಡಿಸುತ್ತೆ. ಇದನ್ನೇ ಭಕ್ತಿ ಮಾರ್ಗದಲ್ಲಿ ಕೃಷ್ಣನ ಕೊಳಲಿನ ಮುರುಳಿಯನ್ನ ಹೇಳ್ತಾರೆ. ಗೋಪ ಗೋಪಿಕೆಯರು ಹೇಗಿದ್ರು ಹಾಗೆ ಬಂದ್ರು. ಆ ಮುರುಳಿ ನಾದದಲ್ಲಿ ಅವರು ತಲ್ಲೀನರಾದ್ರು, ಅವ್ರ ಮೈ ಮರೆತರು, ಈ ಜಗತ್ತಿನ ಪರಿವೆಯಿಂದ ಅವರು ದೂರ ಹೋದ್ರು. ಅದೆಲ್ಲ ಗಾಯನ ಇಲ್ಲಿದು ಅತೀಂದ್ರಿಯ ಸುಖದ್ದು. ಗೀತ್, ನಯನಹೀನ ಕೋ ರಾಹ ದಿಖಾವೋ ಪ್ರಭು. ಓಂ ಶಾಂತಿ. ज्ञान का तीसरा नेत्र देने वाला रूहानी बाप रूहानी बच्चों को समझाते हैं. ಮುರುಳಿಯಲ್ಲಿ ಹಾಡಾಗಿದೆ, ನಾವು ನಯನಹೀನರು, ನಮ್ಗೆ ಮಾರ್ಗ ತೋರಿಸು ಪ್ರಭು ಅಂತ. ಜ್ಞಾನದ ಮೂರನೇ ನೇತ್ರ ಕೊಡುವಂತವರು ಆತ್ಮೀಯ ತಂದೆ ಆತ್ಮೀಯ ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಜ್ಞಾನದ ಮೂರನೇ ನೇತ್ರ सिवाय बाप के कोई दे नहीं सकता है. श्री बाबोर विनः इन्यारू कोडलिके साध्य इला. अभी बच्चों को ज्ञान का नेत्र मिला है. अभी बाप ने समझाया है, भक्ति मार्ग है ही अंधियारा मार्ग. ಈಗ ನಿಮ್ಮ ಮಕ್ಕಳಿಗೆ ಜ್ಞಾನದ ಮೂರನೇ ನೇತ್ರ ಸಿಕ್ಕಿದೆ. ಈಗ ಬಾಬೋರ್ ತಿಳಿಸ್ಕೊಟ್ಟಿದ್ದಾರೆ, ಭಕ್ತಿ ಮಾರ್ಗ ಅಂದ್ರೇನೆ ಅಂಧಕಾರದ ಮಾರ್ಗ. ಭಕ್ತಿ ಅಂದ್ರೇನೆ ಹುಡುಕಾಟ. जैसे रात में सोजरा नहीं होता तो मनुष्य धक्के खाते हैं, गाया भी जाता है ब्रह्मा की रात ब्रह्मा का दिन. ಹೇಗೆ ರಾತ್ರಿ ಪ್ರಕಾಶ ಬೆಳಕಿಲ್ಲದೆ ಇರೋದ್ರಿಂದ ಮನುಷ್ಯರು ಎಷ್ಟೊಂದು
ಕತ್ಲಲ್ಲಿ ತಡವರ್ಸ್ಬೇಕಾಗತ್ತೆ, ಎಡವಬೇಕಾಗತ್ತೆ, ಇದೆಲ್ಲ ಆಗುತ್ತೆ. ಗಾಯನ ಇದೆ, ಬ್ರಹ್ಮನ ರಾತ್ರಿ, ಬ್ರಹ್ಮನ ಹಗಲು. सतयुग में ये नहीं कहेंगे हमको राह बताओ क्योंकि अभी तुमको राह मिल रही है. ಸತ್ಯಯುಗದಲ್ಲಿ ಯಾರು ಈ ತರ ಹೇಳಲ್ಲ, ನಮ್ಗೆ ನಯನಹೀನರು ದಾರಿ ತೋರ್ಸು, ಮಾರ್ಗ ತೋರ್ಸು ಅಂತ. ಯಾಕೆಂದ್ರೆ ಈಗ ನಿಮ್ ಮಕ್ಕಳಿಗೆ ಮಾರ್ಗ ಸಿಗ್ತಾ ಇದೆ, ಬಾಬೋರ್ ದಾರಿ ತೋರಿಸ್ತಾ ಇದ್ದಾರಲ್ಲ, ಮತ್ತೆಲ್ಲೂ ದಾರಿ ಹುಡುಕೋ ಅವಶ್ಯಕತೆ ಇಲ್ಲ. 2500 ವರ್ಷ बाप आकर के मुक्तिधाम और जीवन मुक्तिधाम की राह बता रहे हैं. अभी तुम पुरुषार्थ कर रहे हो. ಬಾಬೋರ್ ಬಂದು ನಿಮ್ಗೆ ಮುಕ್ತಿಧಾಮ ಹಾಗೂ ಜೀವನ್ ಮುಕ್ತಿಧಾಮದ ದಾರಿ ತೋರಿಸ್ತಾ ಇದ್ದಾರೆ. ಈಗ ನೀವು ಪುರುಷಾರ್ಥ ಮಾಡ್ತಾ ಇದ್ದೀರಿ, ಅಂದ್ರೆ ಆ ಮಾರ್ಗದಲ್ಲಿ ನಡೆಯೋ ಪುರುಷಾರ್ಥ ಮಾಡ್ತಾ ಇದ್ದೀರಿ. ಈಗ ನಿಮ್ ಮಕ್ಕಳಿಗೆ ಗೊತ್ತಿದೆ, ಬಾಕಿ ಥೋಡಾ ಸಮಯ ಹೇ, ದುನಿಯಾ ತೋ ಬದಲ್ನೆ ವಾಲಿ ಹೇ. ನಾವು ಹೇಳ್ತಾರೆ ಇನ್ ಸ್ವಲ್ಪ ಸಮಯ ಇದೆ, ಈ ಜಗತ್ತು ಇನ್ನೇನು ಪರಿವರ್ತನೆ ಆಗದಿದೆ. ये तो गीत भी बने हुए हैं, दुनिया बदलने वाली है, परंतु मनुष्य बिचारे जानते नहीं कि दुनिया कब बदलनी है, कैसे बदलनी है. इधर ಬಗ್ಗೆ ಹಾಡು ಇದೆ, ಈ ಸೃಷ್ಟಿ ಪರಿವರ್ತನೆ ಆಗುತ್ತೆ, ಪರಿವರ್ತನೆ ಜಗದ ನಿಯಮ ಅನ್ನೋ ಹಾಡುಗಳು ಇದೆ. ಆದ್ರೆ ಮನುಷ್ಯರು ಪಾಪ ಗೊತ್ತಿಲ್ಲ, ತಿಳ್ಕೊಂಡಿಲ್ಲ ಈ ಜಗತ್ತು ಯಾವಾಗ ಪರಿವರ್ತನೆ ಆಗುತ್ತೆ, ಹೇಗೆ ಪರಿವರ್ತನೆ ಆಗುತ್ತೆ. कौन बतलाते हैं क्योंकि तीसरा नेत्र तो ज्ञान का है नहीं. अभी तुम बच्चों को ये तीसरा नेत्र मिला है जिससे तुम इस सृष्टि चक्र के आदि मध्य अंत को जान गए हो. ಯಾಕೆ ಮನುಷ್ಯರಿಗೆ ಗೊತ್ತಿಲ್ಲ, ಏಕೆಂದ್ರೆ ಮೂರನೇ ನೇತ್ರದ ಜ್ಞಾನ ಇಲ್ಲ. ಈಗ ನಿಮ್ಮ ಮಕ್ಕಳಿಗೆ ಮೂರನೇ ನೇತ್ರ ಸಿಕ್ಕಿದೆ, ಜ್ಞಾನದ ನೇತ್ರ ಸಿಕ್ಕಿದೆ. ಇದರಿಂದ ನೀವು ಸೃಷ್ಟಿ ಚಕ್ರದ ಆದಿ ಮಧ್ಯ ಅಂತ್ಯವನ್ನ ತಿಳ್ಕೊಂಡಿದ್ದೀರಿ. और यही तुम्हारी बुद्धि में ज्ञान की सैक्रिन है. ಇದೇ ನಿಮ್ಮ ಬುದ್ಧಿಯಲ್ಲಿ ಜ್ಞಾನದ ಸಾರಾಂಶ, ಎಸೆನ್ಸ್, सैक्रिन ಇದೆ. जैसे थोड़ी सी सैक्रिन बहुत मीठी होती है, वैसे ज्ञान के 2 अक्षर मन मना भव, यही सबसे मीठी चीज है, बस बाप को याद करो. ಹೇಗೆ ಸ್ಯಾಕ್ರಿನ್ ಸ್ವಲ್ಪ ಆದ್ರೂ ತುಂಬಾ ಸ್ವೀಟ್ ಆಗಿರುತ್ತೆ, ಹಾಗೆ ಜ್ಞಾನದ 2 ಅಕ್ಷರ ಮನ್ ಮನಾಭವ ಮಧ್ಯಾಜಿ ಭವ, ಇದು ಎಲ್ಲದಕ್ಕಿಂತ ಮಧುರವಾದ ವಸ್ತು. ಕೇವಲ ಬಾಬೋರ ನೆನಪು ಮಾಡಿ, ಇದೇ ಜ್ಞಾನದ ಸ್ಯಾಕ್ರಿನ್ ಇದು. बाप आते हैं और आकर के रास्ता बताते हैं. कहाँ का रास्ता बताते हैं. ಬಾಬೋರ್ ಬರ್ತಾರೆ, ಬಂದು ನಮ್ಗೆ ಮಾರ್ಗ ತೋರಿಸ್ತಾರೆ. ಎಲ್ಲಿದ ಮಾರ್ಗ ತೋರಿಸ್ತಾರೆ, ಶಾಂತಿಧಾಮ ಹಾಗೂ ಸುಖಧಾಮದ ಮಾರ್ಗ ತೋರಿಸ್ತಾರೆ. तो बच्चों को खुशी होती है, दुनिया नहीं जानती कि खुशियां कब मनाई जाती है. ನೀವು ಮಕ್ಕಳಿಗೆ ಖುಷಿ ಆಗುತ್ತೆ, ಜಗತ್ತಿನ ಮನುಷ್ಯರಿಗೆ ಗೊತ್ತಿಲ್ಲ. ಏನ್ ಗೊತ್ತಿಲ್ಲ, ಖುಷಿಯನ್ನ ಯಾವಾಗ ಆಚರಿಸಲಾಗುತ್ತೆ ಅನ್ನೋದು. ಖುಷಿ ಹೊಸ ಜಗತ್ತಲ್ಲಿ ಆಚರಣೆ ಆಗುತ್ತೆ, ಯಾಕೆಂದ್ರೆ ನಿಜವಾದ ಖುಷಿ, ನಿರಂತರವಾದ ಖುಷಿ, ಅವಿನಾಶಿ ಖುಷಿ, ಇಲ್ಲಿ ಮನುಷ್ಯರಿಗೆ ಖುಷಿ ಆಗುತ್ತೆ, ಯಾವುದು ಕ್ಷಣಿಕವಾಗಿರೋದು. ಇದು ಬಿಲ್ಕುಲ್ ಕಾಮನ್ ಬಾತ್ ಹೇ, ಪುರಾನಿ ದುನಿಯಾ ಮೇ ಖುಷಿಯಾ ಕಹಾ ಸೆ ಆಯಿ. ಬಾಬಾ ಹೇಳ್ತಾರೆ ಇದು ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಬೇಕಾಗಿರೋ ಮಾತು, ಕಾಮನ್ ಇದು. ಈ ಹಳೆ ಜಗತ್ತಲ್ಲಿ ಖುಷಿ ಎಲ್ಲಿಂದ ಬರುತ್ತೆ. ಹಳೆ ಮನೆ ಬಿದ್ದೋಗ್ತಾ ಇದೆ, ಎಲ್ಲ ಬೇರೆ ಬೇರೆ ಹಾವು ಇಲಿ ಎಲ್ಲ ಬರುತ್ತೆ, ಅವಾಗ ಖುಷಿ ಎಲ್ಲಿರುತ್ತೆ. ನಾವೇ ಹೇಳ್ತಾರೆ ಈ ಹಳೆ ಮನೇಲಿ ಖುಷಿ ಎಲ್ಲಿಂದ ತರೋದು. ಹಳೆ ಜಗತ್ತಲ್ಲಿ ಮನುಷ್ಯರು ಅಯ್ಯೋಯ್ಯೋ ಅಂತ ಅಂದ್ರೆ ದುಃಖದ ಕೂಗಿದೆ ಮನುಷ್ಯರದು, ಏಕೆಂದ್ರೆ ಎಲ್ಲರೂ ತಮೋ ಪ್ರಧಾನರು. तमो प्रधान दुनिया में खुशियां कहाँ से आई. सत्य का ज्ञान तो कोई में भी नहीं है, इसीलिए बेचारे यहाँ खुशियां मनाते रहते हैं. तमो प्रधान ಜಗತ್ತಲ್ಲಿ ಖುಷಿ ಎಲ್ಲಿಂದ ಬರುತ್ತೆ. ನಾವೇ ಹೇಳ್ತಾರೆ ಸತ್ಯಯುಗದಲ್ಲಿ ಸತ್ಯಯುಗದ ಜ್ಞಾನ ಯಾರಿಗೂ ಇಲ್ಲ. ಪಾಪ ಮನುಷ್ಯರು ಇಲ್ಲಿ ಖುಷಿಯನ್ನ ಆಚರಿಸ್ತಾರೆ, ಎಲ್ಲಾ ಹಬ್ಬಗಳನ್ನ ಆಚರಿಸ್ತಾರೆ, ಕ್ರಿಸ್ಮಸ್ ಆಚರಿಸ್ತಾರೆ, 1-2 ದಿನ ಖುಷಿಯನ್ನ ಆಚರಿಸ್ತಾರೆ. देखो क्रिसमस की खुशियां भी कितनी मनाते हैं. बाबा तो कहते हैं अगर खुशियों की बात पूछनी हो तो गोप गोपियों से. वो गोप गोपियां कौन है.
मेरे बच्चों से पूछो क्योंकि बाप बहुत सहज रास्ता बता रहे हैं. ಬಾಬಾ ಹೇಳ್ತಾರೆ, ಮಕ್ಕಳೇ ನೋಡಿ, ಖುಷಿಯನ್ನ ಆಚರಿಸ್ತಾರೆ, ಕ್ರಿಸ್ಮಸ್ ಎಲ್ಲ ಮಾಡಿ. ನೀವು ನೋಡಿ, ಇದನ್ನ ಯಾರಿಗಾದ್ರೂ ಹೇಳ್ಬೋದು. ಏನಾದ್ರೂ ಖುಷಿ ಮಾತನ್ನ ಕೇಳೋದಾದ್ರೆ, ಬಾಬಾ ಅವ್ರು ಹೇಳೋದು, ಆ ಖುಷಿ ಏನು ಅನ್ನೋದನ್ನ ಕೇಳೋದೇ ಆದ್ರೆ ಗೋಪ ಗೋಪಿಕೆಯರು ಅವ್ರು ಯಾರು, ನನ್ ಮಕ್ಕಳನ್ನ ಕೇಳಿ. ಏಕೆಂದ್ರೆ ಬಾಬಾ ಅವ್ರು ಬಹಳ ಸಹಜವಾದ ದಾರಿ ತೋರಿಸ್ತಾ ಇದ್ದಾರೆ. ಗೃಹಸ್ಥ ವ್ಯವಹಾರದಲ್ಲಿ ಇರ್ತಾನು, ನಿಮ್ಮ ಎಲ್ಲ ಕಾರ್ಯ ವ್ಯವಹಾರ ವ್ಯಾಪಾರ ಕರ್ತವ್ಯಗಳನ್ನ ಮಾಡ್ತಾನು, ಕಮಲ ಪುಷ್ಪ ಸಮಾನ ಇರಿ, ಅವ್ರು ಮುಜೆ ಯಾದ್ ಕರು. ಹಾಗೂ ನನ್ನೊಬ್ಬನನ್ನೇ ನೆನ್ಪ್ ಮಾಡಿ. ಯಾರ ತರ ನೆನ್ಪ್ ಮಾಡಿ? ಜೈಸೆ ಆಶಿಕ್ ಮಾಶಿಕ್ ಹೋತೆ ಹೇ ನಾ, ವಬಿ ದಂದಾದೋರಿ ಕರ್ತೆ, ಏಕ್ ದೋ ಕೋ ಯಾದ್ ಕರ್ತೆ ರೇತೆ ಹೇ. ಹೇಗೆ ಪ್ರಿಯತಮ ಪ್ರಿಯತಮೆ ಇರ್ತಾರೆ, ಅವ್ರೆಲ್ಲಾ ಕರ್ತವ್ಯ ಮಾಡ್ತಾನೋ ಒಬ್ರು ಮತ್ತೊಬ್ಬರನ್ನ ನೆನ್ಪ್ ಮಾಡ್ತಾ ಇರ್ತಾರೆ. उनको साक्षात्कार भी होते, जैसे लैला मजनू हीरा रांझा, वो विकार के लिए एक दो के आशिक नहीं होते हैं, उनका प्यार गाया हुआ है. ಬಾಬಾ ಹೇಳ್ತಾರೆ, ಒಬ್ಬರಿಗೆ ಮತ್ತೊಬ್ಬರು ಸಾಕ್ಷಾತ್ಕಾರ ಆಗ್ತಾ ಇರುತ್ತೆ. ಅಂದ್ರೆ ಎಲ್ಲಾ ಕೆಲಸ ಮಾಡ್ತಾನೋ ಯಾರ ಮೇಲೆ ಪ್ರೀತಿ ಇರುತ್ತೋ ಅವರೇ ಅವ್ರ ಕಣ್ಣಲ್ಲಿ ಕಾಣಿಸ್ತಾ ಇರ್ತಾರೆ. ಅದಕ್ಕೆ ಬಾಬಾ ಅವರು ಉದಾಹರಣೆ ಹೇಳ್ತಾರೆ, ಹೇಗೆ ಲೈಲಾ ಮಜ್ನು ಈರಾ ರಾಂಜಾ, ಅಂದ್ರೆ ಇವರೆಲ್ಲ ಲೌಕಿಕ ಜಗತ್ತಲ್ಲಿ ಪ್ರೀತಿಗೆ ಪ್ರಸಿದ್ಧವಾಗಿರೋರು. ಅಂದ್ರೆ ವಿಕಾರದ ಪ್ರೀತಿ ಅಲ್ಲ, ಒಬ್ರು ಮತ್ತೊಬ್ಬರ ಆಕರ್ಷಣೆಯ ಪ್ರೀತಿ ಇದು. ಉನ್ಕಾ ಪ್ಯಾರ್ ಗಾಯ ಹುವಾ ಹೈ, ಅವರಿಗೆ ದೇಹದ ಪರಿವೆ ಜಗತ್ತಿನ ಪರಿವೆ ಎಲ್ಲ ಮರ್ತೋಗ್ತಾ ಇತ್ತು ಆ ಪ್ರೀತಿಯಲ್ಲಿ. ಬಾಬಾ ಹೇಳೋದು ಯಾಕೆ ಅಂದ್ರೆ, ನೀವು ನನ್ನನ್ನು ಆ ತರ ಪ್ರೀತಿ ಮಾಡಿ. ಯಾವ ತರ ಅಂದ್ರೆ, ನಿಮಗೆ ಬೇರೆ ಏನು ಕಾಣಿಸ್ಲೇಬಾರದು ಬಾಬನ್ ಬಿಟ್ಟು, ಬೇರೆ ಈ ಜಗತ್ತಿನ ಪರಿವೇನೇ ಇರಬಾರ್ದು ಅನ್ನೋದಕ್ಕೆ ಬಾಬಾ ಅವ್ರು ಹೇಳೋದು. ಉಸ್ಮೆ ಏಕ್ ದೋ ಕೆ ಆಶಿಕ್ ಹೋತೆ, ಲೇಕಿನ್ ಯಹಾ ವ ಬಾತ್ ನಹಿ, ಯಹಾ ತೋ ತುಮ್ ಜನ್ಮ ಜನ್ಮಾಂತರ ಉಸ್ ಮಾಶುಕ್ ಕೆ ಆಶಿಕ್ ಹಿ ರಹೆ ಹೋ. ಅಲ್ಲಿ ಒಬ್ರು ಮತ್ತೊಬ್ಬರ ಪ್ರಿಯತಮ ಪ್ರಿಯತಮಿಯಾಗಿ ಒಂದು ಜನ್ಮದ್ದು. ಆದ್ರೆ ಇಲ್ಲಿ ಆ ತರ ಮಾತಲ್ಲ ಇದು. ಆದ್ರೆ ಇಲ್ಲಿ ನೀವು ಜನ್ಮ ಜನ್ಮಾಂತರದ ಆ ಪ್ರಿಯತಮನ ಪ್ರಿಯತಮಿಯರಾಗಿದ್ದೀರಿ. वो माशिक तुम्हारा आशिक नहीं है, तुम उनको बुलाते यहाँ आने के लिए भगवान नयनहीन को आकर के राह बताओ. ಬಾಬಾ ಹೇಳ್ತಾರೆ, ಅವರು ನಿಮ್ಮ ಪ್ರಿಯತಮ, ನೀವು ಪ್ರಿಯತಮೆಯರು. ಅವರೆಂದು ಪ್ರಿಯತಮೆ ಆಗಲ್ಲ. ನೀವು ಅವರನ್ನ ಕರಿತಾ ಬಂದಿದ್ದೀರಿ. ಎಲ್ಲಿಗೆ? ಇಲ್ಲಿ ಈ ಸಾಕಾರ ಜಗತ್ತಿಗೆ ಕರಿತಾ ಬಂದಿದ್ದೀರಿ. ಭಗವಂತ ನಯನಹೀನರಿಗೆ ಬಂದು ಮಾರ್ಗ ತೋರಿಸೋಂತ. ಅರ್ಧ ಕಲ್ಪದಿಂದ ಕರೆದಿದ್ದೀರಿ. ಅರ್ಧ ಕಲ್ಪ 2500 ವರ್ಷದ ಪ್ರಿಯತಮ ಪ್ರಿಯತಮಿಯರು. ಜಬ್ ದುಃಖ ಜಾದಾ ಹೋತಾ ಜಾಸ್ತಿ ಬುಲಾತೆ ಹೇ, ಜಾಸ್ತಿ ದುಃಖ ಮೇ ಜಾಸ್ತಿ ಸಿಮರನ್ ಕರ್ನೆ ವಾಲೆ ಭಿ ಹೋತೆ ಹೇ. ಯಾವಾಗ ದುಃಖ ಜಾಸ್ತಿ ಆಗುತ್ತೋ ಜಾಸ್ತಿ ಕರಿತೀರಿ, ಜಾಸ್ತಿ ದುಃಖದಲ್ಲಿ ಜಾಸ್ತಿ ಸ್ಮರಣೆ ಮಾಡ್ಲಾಗತ್ತೆ. देखो अभी कितने याद करने वाले ढेर के ढेर है, गाया हुआ है ना, दुख में सिमरन सब करे, सुख में करे न कोई. जितना देरी होती जाती उतना तमो प्रधान ज्यादा होते जाते हैं. ಬಾಬಾ ಹೇಳ್ತಾರೆ, ನೋಡಿ ಈಗ ಎಷ್ಟೊಂದು ಜನ ನೆನ್ಪು ಮಾಡ್ತಾರೆ ಬಾಬೋರ್ನ. ಅದಕ್ಕೆ ಗಾಯನ ಇದೆ, ದುಃಖದಲ್ಲಿ ಎಲ್ಲರೂ ನೆನ್ಪು ಮಾಡ್ತಾರೆ, ಸುಖದಲ್ಲಿ ಯಾರು ನೆನಪು ಮಾಡಲ್ಲ. ಸುಖದಲ್ಲೇ ನೆನಪು ಮಾಡಿದ್ದಿದ್ರೆ ದುಃಖನೇ ಬರ್ತಾ ಇರ್ಲಿಲ್ಲ ಅಂತ. ಬಾಬಾ ಹೇಳ್ತಾರೆ, ಎಷ್ಟು ಸಮಯ ಲೇಟ್ ಆಗ್ತಾ ಹೋಗುತ್ತೋ ಅಷ್ಟು ಈ ಜಗತ್ತಲ್ಲಿ ತಮೋ ಪ್ರಧಾನತೆ ಹೆಚ್ಚುತ್ತಾ ಹೋಗುತ್ತೆ. तो तुम चढ़ रहे हो वो और ही उतर रहे हैं, क्योंकि जब तक विनाश हो तब तक तमो प्रधानता वृद्धि को पाती रहती है. ಬಾಬಾ ಹೇಳ್ತಾರೆ, ಇಲ್ಲಿ ನಿಮ್ಮ ಮಕ್ಕಳು ಏರುವ ಕಳೆಯಲ್ಲಿ ಹೋಗ್ತಾ ಇದ್ದೀರಿ, ಉನ್ನತಿಯಲ್ಲಿ ಹೋಗ್ತಾ ಇದ್ದೀರಿ. ಇನ್ನು ಉಳಿದವರು ಎಲ್ಲರೂ ಕೆಳಗೆ ಇಳಿತಾ ಇದ್ದಾರೆ, ಪತನದಲ್ಲಿದ್ದಾರೆ. ಯಾಕೆ ಅಂದ್ರೆ ಎಲ್ಲಿವರೆಗೂ ವಿನಾಶ ಆಗೋದಿದೆಯೋ ಅಲ್ಲಿವರೆಗೂ ಇನ್ನೂ ಈ ತಮೋ ಪ್ರಧಾನತೆ ವೃದ್ಧಿಯನ್ನೇ ಹೊಂದುತ್ತಾ ಹೋಗುತ್ತೆ. ದಿನ ಪ್ರತಿದಿನ ಮಾಯೇನೂ ತಮೋ ಪ್ರಧಾನ ವೃದ್ಧಿ ಆಗ್ತಾ ಹೋಗುತ್ತೆ. ಇಸ್ ಸಮಯ ಬಾಪ್ ಬಿ ಸರ್ವಶಕ್ತಿಮಾನ್, ಮಾಯಾ ಬಿ ಸರ್ವಶಕ್ತಿಮಾನ್ ಇಸ್ ಸಮಯ ಮೇ ಹೇ, ವಹ ಬಿ ಜಬರ್ದಸ್ತ್ ಹೇ. ಈ ಸಮಯದಲ್ಲಿ ನೋಡಿ ಬಾಬೋರು ಬಂದಿದ್ದಾರೆ ಸರ್ವಶಕ್ತಿವಂತ. ಇನ್ನೊಂದ್ ಕಡೆ ಮಾಯೆದು ರಾಜ್ಯ,
ಮಾಯೇನೂ ಸರ್ವಶಕ್ತಿವಂತ, ಅವನು ಜಬರ್ದಸ್ತ್ ಆಗಿದ್ದಾನೆ. ಯಾಕೆಂದ್ರೆ ಇದು ವಿಕಾರಿ ಪ್ರಪಂಚ. ಬಾಬಾ ಹೇಳ್ತಾರೆ ಇಬ್ರು ಜಬರ್ದಸ್ತ್ ಇದ್ದಾರೆ. तुम बच्चे इस समय ब्रह्मा मुख वंशावली ब्राह्मण कुल भूषण हो, तुम्हारा है सर्वोत्तम कुल, इसको कहा जाता ऊंचते ऊंच कुल. ಈಗ ನಿಮ್ಮ ಮಕ್ಕಳು ಈ ಸಮಯದಲ್ಲಿ ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣರಾಗಿದ್ದೀರಿ. ನಿಮ್ದು ಇದು ಸರ್ವೋತ್ತಮ ಕುಲ, ದೇವತಾ ಕುಲಕ್ಕಿಂತನೂ ಇದು ಸರ್ವೋತ್ತಮ ಕುಲ. ಇದಕ್ಕೆ ಶ್ರೇಷ್ಠ ಅತಿ ಶ್ರೇಷ್ಠ ಕುಲ ಅಂತ ಹೇಳಲಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಈ ಜೀವನ ಬಹು ಅಮೂಲ್ಯವಾಗಿರೋದು. इसलिए इस जीवन की संभाल भी करनी चाहिए, क्योंकि 5 विकारों के कारण शरीर की भी आयु तो कमती होती जाती है ना. ಈ ಅಮೂಲ್ಯ ಜೀವನ ಇದು. ಅದರಲ್ಲೂ ಬಾಬಾ ಹೇಳ್ತಾರೆ ಈ ಶರೀರನೂ ಅಮೂಲ್ಯವಾಗಿದೆ, ಇದನ್ನ ಚೆನ್ನಾಗಿ ಸಂಪಾಲನೆ ಮಾಡ್ಕೋಬೇಕು. ಏಕೆಂದ್ರೆ 5 ವಿಕಾರಗಳ ಕಾರಣ ಶರೀರದ ಆಯುಷು ಕ್ಷೀಣಿಸ್ತಾ ಹೋಗುತ್ತೆ. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ 5 ವಿಕಾರಗಳನ್ನ ಬಿಟ್ಟು ಯೋಗ ಮೇ ರಹೋ ಆಯು ಬಡ್ತಿ ರಹೆ. ಯೋಗ ಮಾಡಿ ವಿಕಾರಗಳನ್ನ ಬಿಡಿ. ಏಕೆಂದ್ರೆ ಪ್ರತಿ ಒಂದೊಂದು ವಿಕಾರದ ಪ್ರಭಾವ ದೇಹ ಏನಾಗುತ್ತೆ, ದೇಹ ಆರೋಗ್ಯ ಆಯುಷು ಎಲ್ಲ ಕ್ಷೀಣಿಸುತ್ತೆ. ಅದರಿಂದ ಬಾಬಾ ಹೇಳೋದು ಯೋಗ ಮಾಡಿ ಆಯುಷು ದೀರ್ಘ ಆಗುತ್ತೆ. आयु बढ़ते बढ़ते भविष्य में तुम्हारी आयु 150 ವರ್ಷ की हो जाएगी. ಆಯುಷ್ ಹೆಚ್ಚುತ್ತಾ ಹೆಚ್ಚುತ್ತಾ ನಿಮ್ಮ ಆಯುಷು 150 ವರ್ಷಕ್ಕೆ ಹೆಚ್ಚುತ್ತೆ. ಅಂದ್ರೆ ಸತ್ಯಯುಗದ ಆಯುಷು 150 ವರ್ಷ, ಅಲ್ಲಿವರೆಗೂ ತಲುಪ್ತೀರಿ. ಅಭಿ ನಹಿ, ಇಸಿಲಿಯೇ ಬಾಬಾ कहते ಈ ಶರೀರ ಕಿ ಭಿ ಬಹುತ್ ಸಂಭಾಲ್ ರಖನಿ ಚಾಹಿಯೆ. ಈಗ ನೀವು ಈ ಶರೀರ ಆರೋಗ್ಯವಾಗಿಟ್ಕೊಂಡು ಚೆನ್ನಾಗಿ ಪುರುಷಾರ್ಥ ಮಾಡಿದ್ರೆ ತಾನೆ 150 ವರ್ಷದವರೆಗಿನ ದೀರ್ಘ ಆಯುಷನ್ನ ಪಡ್ಕೊಳಕ್ ಸಾಧ್ಯ. ಈಗಲ್ಲ, ಈಗ ಆಯುಷ್ಯ ದೀರ್ಘ ಆಗುತ್ತೆ ಅಂತಲ್ಲ. ಬಾಬಾ ಹೇಳ್ತಾರೆ ಈ ಶರೀರ ವ್ಯಾಲ್ಯೂಬಲ್ ಇದು, ಇದನ್ನ ಬಹಳ ಸಂಪಾಲನೆ ಮಾಡ್ಕೋಬೇಕು. ನೈ ತೋ ಕೇತೆ ಶರೀರ ಕಾಮ್ ಕಾ ನಹಿ, ಮಿಟ್ಟಿ ಕಾ ಪುತ್ಲಾ ಹೇ. ಅಭಿ ತುಮ್ ಬಚ್ಚೋಂ ಕೋ ಸಮಜ್ ಮಿಲ್ತಿ ಹೇ, ಜಬ್ ತಕ್ ಜೀನಾ ಹೇ ಬಾಬಾ ಕೋ ಯಾದ್ ಕರ್ನಾ ಹೇ. ಬಾಬಾ ಹೇಳ್ತಾರೆ ಇಲ್ಲ ಅಂದ್ರೆ ಈ ಶರೀರ ಏನು ಉಪಯೋಗಕ್ಕಿಲ್ಲ, ಮಣ್ಣಿದು. ಆತ್ಮನೇ ಇಲ್ಲ ಈ ಶರೀರದಲ್ಲಿ, ಆರೋಗ್ಯನೇ ಇಲ್ಲ ಅಂದ್ರೆ ಏನಾಗತ್ತೆ. ಈಗ ನಿಮ್ಮ ಮಕ್ಕಳಿಗೆ ತಿಳುವಳಿಕೆ ಬಂದಿದೆ, ಎಲ್ಲಿವರೆಗೂ ಬದುಕಿರ್ತಿರೋ ಅಲ್ಲಿವರೆಗೂ ಬಾಬೋರ ನೆನಪಲ್ಲಿರಿ. ಆತ್ಮ ಬಾಬಾ ಕೋ ಯಾದ್ ಕರ್ತಿ ಹೇ ಕ್ಯೂ, ವರ್ಷೆ ಕೇಳಿಯೇ. ನೀವು ಆತ್ಮ ಬಾಬೋರನ್ ನೆನ್ಪು ಮಾಡ್ತೀರಿ. ಯಾಕೆ ನೆನ್ಪು ಮಾಡ್ತೀರಿ? ಆಸ್ತಿಗಾಗಿ. ಬಾಬಾ ಹೇಳ್ತಾರೆ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಂಡು ಬಾಬೋರನ್ನ ನೆನಪು ಮಾಡಿ ದೈವಿ ಗುಣಗಳನ್ನು ಧಾರಣೆ ಮಾಡ್ಕೊಳ್ಳಿ. ತುಮ್ ಫಿರ್ ಐಸೆ ಬನ್ ಜಾಯೆಂಗೆ. ಮತ್ತೆ ನೀವೇ ಈ ತರ ಅಂದ್ರೆ ಲಕ್ಷ್ಮೀನಾರಾಯಣರಂತೆ ದೇವತೆಗಳಾಗ್ತೀರಿ. तो बच्चों को पढ़ाई अच्छी तरह पढ़नी चाहिए, पढ़ाई में सुस्ती आदि नहीं करनी चाहिए, नहीं तो नापास हो जाएंगे. ಈ ಮಕ್ಕಳು ವಿದ್ಯೆಯನ್ನ ಚೆನ್ನಾಗಿ ಓದ್ಬೇಕು. ಬಾಬಾ ಹೇಳ್ತಾರೆ ವಿದ್ಯೆಯಲ್ಲಿ ಸುಸ್ತಿ ಬರಬಾರ್ದು, ಆಲಸ್ಯ ಬರಬಾರ್ದು, ಇಲ್ಲಾಂದ್ರೆ ಫೇಲ್ ಆಗ್ತೀರಿ. ನೋಡಿ, ವಿದ್ಯಾರ್ಥಿಗೆ ವಿದ್ಯಾಭ್ಯಾಸ ಮಾಡೋ ಸಮಯದಲ್ಲಿ ಎಲ್ಲಾದ್ರೂ ಆಲಸ್ಯ ಬಂದ್ರೆ ಏನಾಗುತ್ತೆ? ಅದೇ ಬಾಬಾ ಹೇಳ್ತಾರೆ ಫೇಲ್ ಆಗ್ಬೇಕಾಗುತ್ತೆ. ಬಹುತ್ ಕಮ್ ಪದ್ ಪಾಯೆಂಗೆ. ಪಢಾಯಿ ಮೇ ಭಿ ಮುಖ್ಯ ಬಾತ್ ಹೇ, ಜಿಸ್ಕೋ ತಂತ್ ಕಹಾ ಜಾತಾ ಹೇ ಬಾಪ್ ಕೋ ಯಾದ್ ಕರೋ. ಬಹಳ ಕಡಿಮೆ ಪದವಿ ಪಡ್ಕೊಳ್ಬೇಕಾಗುತ್ತೆ. ಫೇಲ್ ಆದ್ಮೇಲೆ ಇನ್ನೇನ್ ಪದವಿ ಸಿಗುತ್ತೆ? ವಿದ್ಯೆಯಲ್ಲಿ ಮುಖ್ಯ ಮಾತು ಅಂದ್ರೆ ಅದರ ಸಾರಾಂಶ ಏನು ಅಂದ್ರೆ ಬಾಬೋರ ನೆನಪಲ್ಲಿ. ಬಾಬೋರ್ ಈ ಸಾಗರದಷ್ಟು ಏನು ಜ್ಞಾನ ವಿದ್ಯೆ ಓದಿಸ್ತಾರೋ ಇದರ ಸಾರ ಇಷ್ಟೇ, ಬಾಬೋರ ನೆನಪಲ್ಲಿರಿ. जब प्रदर्शनी में सेंटर पर कोई भी आते हैं तो उनको पहले पहले ये समझाओ बाबा को याद करो, क्योंकि ऊंचते ऊंच है. ಯಾವಾಗ ಪ್ರದರ್ಶನಿಯಲ್ಲಾಗ್ಲಿ ಸೆಂಟ್ರಲ್ ಆಗ್ಲಿ ಯಾರೇ ಬರ್ಲಿ ಅವರಿಗೆ ಮೊಟ್ಟ ಮೊದಲನೇದಾಗಿ ಇದನ್ನ ತಿಳಿಸ್ಕೊಡ್ಬೇಕು, ಬಾಬೋರ್ ನೆನಪು ಮಾಡಿ. ಏಕೆಂದ್ರೆ ಅವರೇ ಸರ್ವಶ್ರೇಷ್ಠ, ಶ್ರೇಷ್ಠ ಅತಿ ಶ್ರೇಷ್ಠ. ಅತಿ ಶ್ರೇಷ್ಠಾತಿ ಶ್ರೇಷ್ಠನ ನೆನಪು ಮಾಡಬೇಕು. उनमें कम तो थोड़ी याद करना चाहिए. कहते हैं ऊंचे ते ऊंच भगवान, भगवान ही तो नई दुनिया की स्थापना करने वाले हैं. ಬಾಬಾ ಹೇಳ್ತಾರೆ ಉನ್ಸೆ ಕಮ್
ಓ ತೊಡಿ ಯಾದ್ ಕರ್ನಾ ಚಾಯಿ, ಅವರಿಗಿಂತ ಕಡಿಮೆ ಇರೋರ್ನ ಯಾಕೆ ನೆನ್ಪು ಮಾಡ್ಬೇಕು? ನೆನಪು ಸರ್ವಶ್ರೇಷ್ಠನನ್ನೇ ಮಾಡ್ಬೇಕಲ್ವಾ? ನಾವು ಹೇಳ್ತಾರೆ ಶ್ರೇಷ್ಠ ಅತಿ ಶ್ರೇಷ್ಠ ಭಗವಂತ. ಭಗವಂತನೇ ಹೊಸ ಜಗತ್ತನ್ನ ಸ್ಥಾಪನೆ ಮಾಡುವಂತವ್ರು. देखो ಬಾಬಾ भी कहते नई दुनिया की स्थापना मैं करता हूँ. ಶಿವಬಾಬನು ಹೇಳ್ತಾರೆ ಆ ಹೊಸ ಜಗತ್ತಿನ ಸ್ಥಾಪನೆ ನಾನ್ ಮಾಡ್ತೀನಿ. ಮತ್ತೆ ನನ್ನನ್ನು ನೆನ್ಪು ಮಾಡೋದ್ ಬಿಟ್ಟು ನೀವು ಇನ್ಯಾರನ್ನು ಹೆಂಗ್ ನೆನ್ಪು ಮಾಡ್ತೀರಿ? ಇಸ್ಲಿಯೇ ತುಮ್ ಮುಜೆ ಯಾದ್ ಕರೋ ತುಮಾರೆ ಪಾಪ್ ಕಟ್ ಜಾಯ್. ಆದ್ದರಿಂದನೇ ನೀವು ನನ್ನೊಬ್ಬನ ನೆನ್ಪು ಮಾಡಿ, ಇದರಿಂದನೇ ನಿಮ್ಮ ಪಾಪ ಕಟ್ ಆಗುತ್ತೆ. ಇದನ್ನ ಪಕ್ಕ ನೆನ್ಪಿಟ್ಕೊಳ್ಳಿ. ಯಾಕೆ ಅಂದ್ರೆ ಬಾಬೂರೇ ಪತೀತ ಪಾವನ ಆಗಿದ್ದಾರೆ. ವ ಯಹಿ कहते जब तुम मुझे पतित पावन कहते हो तुम तमो प्रधान हो बहुत पतित हो अभी तुम पावन बनो. ಬಾಬೋರ್ ಇದನ್ನೇ ಹೇಳ್ತಾರೆ. ಯಾವಾಗ ನೀವು ನನ್ನನ್ನು ಕರಿತೀರಿ ಪತೀತ ಪಾವನ ಅಂತ ಹೇಳಿ ಅಂದ್ಮೇಲೆ ನೀವು ತಮೋ ಪ್ರಧಾನರು ಮತ್ತೆ ಬಹಳ ಪತೀತರಾಗಿದ್ದೀರಿ. ಈಗ ನೀವು ಪಾವನರಾಗಿ, ನನ್ನ ನೆನಪಿಂದನೇ ಪಾವನರಾಗ್ಲಿಕ್ಕೆ ಸಾಧ್ಯ. बाप आकर के बच्चों को समझाते हैं तुम्हारे अभी सुख के दिन आने वाले हैं, दुख के दिन पूरे हुए पुकारते भी हो ये दुख हरता सुख दाता. ಬಾಬೋರ್ ಬಂದು ನಿಮ್ಮ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ ನಿಮ್ಮ ಸುಖದ ದಿನ ಈಗ ಹತ್ರ ಇದೆ. ನೋಡಿ, ಒಂದೊಂದು ದಿನ ಕಳೆದಷ್ಟು ನಮ್ಮ ಸುಖದ ದಿನ ಹತ್ರ ಆಗುತ್ತೆ, ದುಃಖದ ದಿನ ಮುಗೀತಾ ಹೋಗುತ್ತೆ. ನಾವೇ ಹೇಳ್ತಾರೆ ನೀವು ಕರಿತಾ ಬಂದಿದ್ದೀರಿ ಅಲ್ಲ, ಏ ದುಃಖ ಹರ್ತ ಸುಖ ಕರ್ತ ಸುಖದಾತ ಬಾ ಅಂತ ಹೇಳಿ. ನೀವು ಮಕ್ಕಳಿಗೆ ಗೊತ್ತಿದೆ ಅವಶ್ಯಕವಾಗಿ ಸತ್ಯಯುಗದಲ್ಲಿ ಎಲ್ಲರೂ ಸುಖಿನೇ ಸುಖಿಯಾಗಿರ್ತೀರಿ. तो बाप बच्चों को कहते अभी ಶಾಂತಿಧಾಮ್ और ಸುಖಧಾಮ್ को याद करते रहो. ಈಗ ಬಾಬೋರು ಮಕ್ಕಳಿಗೆ ಹೇಳ್ತಾ ಇದ್ದಾರೆ, ಈಗ ಒಂದು ಶಾಂತಿಧಾಮವನ್ನ ನೆನ್ಪು ಮಾಡಿ, ಇನ್ನೊಂದು ಸುಖಧಾಮವನ್ನ ನೆನ್ಪು ಮಾಡಿ. ಎಲ್ಲಿಗೆ ಹೋಗೋರು ಇದೀರಿ ನೀವೀಗ? ಇದು ಸಂಗಮ ಯುಗ. ಕೇವಯ್ಯ ತುಮಕೋ ಪಾರ್ ಲೇ ಜಾತೆ ಹೇ. ಬಾಬೋರ ಅಂಬಿಗ ನಿಮ್ಮನ್ನ ಇಲ್ಲಿಂದ ಪಾರ್ ಮಾಡಿ ಕರ್ಕೊಂಡು ಹೋಗ್ತಾರೆ, ಈ ಭವಸಾಗರನ ದಾಟಿಸ್ತಾರೆ. ಬಾಕಿ ಇಸ್ಮೆ ಕೊಯ್ ಕೇವಯ್ಯ ಯಾ ನೈಯಾ ಕಿ ಬಾತ್ ಹೇ ನಹಿ. ಇಲ್ಲಿ ಯಾವುದೋ ದೋಣಿ ಇದೆ, ಹಡಗಿದೆ, ಅಂಬಿಗ ಇದ್ದಾರೆ, ಆ ಥರ ಅಲ್ಲ. ಇದು ಜೀವನನೇ ಒಂದು ದೋಣಿ. ಈ ಜೀವನದ ದೋಣಿಗೆ ಅಂಬಿಗ ಬಾಬೋರ್ ಕೈಯಲ್ಲಿ ಈ ದೋಣಿ ಕೊಟ್ರೆ ಅವ್ರು ಪಾರ್ ಮಾಡ್ತಾರೆ. ಎತ್ತೋ ಮಹಿಮಾ ಕರ್ದೇತೆ ನೈಯಾಕೋ ಪಾರ್ ಲಗಾವ್. ಭಕ್ತರು ಸುಮ್ಮನೆ ಹಾಡ್ತಾರೆ, ಅಂಬಿಗ ನಾನ್ ನಿನ್ನ ನಂಬಿದೀನಿ, ನನ್ನನ್ನ ಪಾರ್ ಮಾಡು ಅಂತ ಹಾಡ್ತಾರೆ. अब एक की नैया तो पार नहीं लगनी है, सारी दुनिया की नैया को पार लगाना है. ಇದು ಯಾರ್ದೋ ಒಬ್ಬರ ಜೀವನದ ದೋಣಿ ದಾಟ್ಸೋದಲ್ಲ, ಇದು ಇಡೀ ಜಗತ್ತೇ ದೊಡ್ಡ ಹಡಗು, ದೊಡ್ಡ ದೋಣಿ ಇದು. ಇದನ್ನೇ ಪಾರ್ ಮಾಡೋದು ಅಂದ್ರೆ ಎಲ್ಲ ಆತ್ಮಗಳನ್ನು ರಕ್ಷಣೆ ಮಾಡೋದು. इस सारी दुनिया जैसे एक बहुत बड़ा जहाज, इसको पार लगाते हैं तो तुम बच्चों को बहुत खुशी मनानी चाहिए क्योंकि तुम्हारे लिए सदैव खुशी है, सदैव क्रिसमस है. ಬಾಬಾ ಹೇಳ್ತಾರೆ ಈ ದೊಡ್ಡ ಹಡಗು, ಜಗತ್ತೇ ದೊಡ್ಡ ಹಡಗು, ಇದ್ರೊಳಗಡೆ ನಾವೆಲ್ಲರೂ ಇದ್ದೀವಿ. ಬಾಬಾ ಹೇಳ್ತಾರೆ ಎಲ್ಲರನ್ನೂ ಪಾರ್ ಮಾಡ್ತೀನಿ, ನೀವು ಮಕ್ಕಳು ಬಹಳ ಖುಷಿ ಆಚರಿಸ್ಬೇಕು. ಏಕೆಂದ್ರೆ ನಿಮ್ಗೆ ಇದು ಸದಾ ಖುಷಿಯ ಸಮಯ, ಇದು ಸದಾ ಕ್ರಿಸ್ಮಸ್. ಏಕೆಂದ್ರೆ ಬಾಬೋರಿಗೆ ಇಡೀ ವಿಶ್ವದಲ್ಲಿ ಎಲ್ಲಾ ತರಹದ ಮಕ್ಕಳು ಇದಾರಲ್ವಾ, ಅದಕ್ಕೆ ಹೇಳ್ತಾರೆ ನಿಮಗೆ ಸದಾ ಕ್ರಿಸ್ಮಸ್ ಇದು. जब से तुम बच्चों को बाप मिला है तुम्हारी क्रिसमस सदैव है, इसलिए अतीन्द्रिय सुख गाया हुआ है. देखो ये सदैव खुश रहते हैं. क्यों? ಯಾವಾಗ ನೀವು ಮಕ್ಕಳಿಗೆ ಬಾಬೋರ್ ಸಿಕ್ಕಿದರೆ ಅವಾಗಿಂದ ಏನಾಯ್ತು, ನಿಮ್ಮ ಪಾಲಿಗೆ ಸದಾ ಕಾಲದ ಕ್ರಿಸ್ಮಸ್. ಬರೀ ಡಿಸೆಂಬರ್ 25ಕಷ್ಟೇ ಕ್ರಿಸ್ಮಸ್ ಅಲ್ಲ, ಸದಾ ಕಾಲದ ಕ್ರಿಸ್ಮಸ್. ಅತೀಂದ್ರಿಯ ಸುಖದ ಗಾಯನ ಇದೆ. देखो ये सदैव खुश रहते हैं. क्यों? अरे बेहद का बाप मिला है. ನೋಡಿ ಬ್ರಹ್ಮ ಬಾಬೋರ್ ಸದಾ ಖುಷಿಯಾಗಿದ್ದಾರೆ, ಸದಾ ಖುಷಿ. ನೋಡಿ ಬಾಬೋರ್ ಮುಂದೆ ಎಂತೆಂತ ಪರಿಸ್ಥಿತಿ ವಿಘ್ನಗಳು ಏನೇನೆಲ್ಲ ಬಂತು, ಆದ್ರೂ ಬಾಬೋರ್ ಸದಾ ಖುಷಿಯಾಗಿದ್ರು. ಯಾಕೆ? ಅರೆ ಬೇಹದ್ ದಿನ ತಂದೆ ಸಿಕ್ಕಿದರೆ, ವ ಅಮ್ಕೋ ಪಡಾ ರಹೆ ಹೇ ತೋ ಯೆ ರೋಜ್ ಕಿ ಖುಷಿ ಹೋನಿ ಚಾಹಿಯೇನಾ. ಅವ್ರು ನಮಗ್ ಓದಿಸ್ತಾ ಇದ್ದಾರೆ, ಇದು ಪ್ರತಿನಿತ್ಯದ ಖುಷಿ ಇರ್ಬೇಕಲ್ಲ. ಯಾಕೆಂದ್ರೆ ಬಾಬೋರ್ ಪ್ರತಿನಿತ್ಯನೂ ಬಂದು ಓದಿಸ್ತಾರೆ, ಪರಮಧಾಮದಿಂದ ಬಂದು, ಅದರಿಂದ ಸದಾ ಖುಷಿ ಇರ್ಬೇಕಲ್ಲ. ಬೇಹದ್ ಕಾ ಬಾಪ್ ಪಡಾ ರಹೆ ಹೇ, ವಾಹ್ ಕಭಿ ಕೊಯ್ ನೆ ಸುನಾ.
ಬೇಹದ್ದಿನ ತಂದೆ ಬಂದು ಓದಿಸ್ತಾ ಇದ್ದಾರೆ. ವಾಹ್, ಇದು ಯಾವತ್ತಾದ್ರೂ ಯಾರಾದ್ರೂ ಕೇಳಿದ್ದೀರಾ? ಪರಮಾತ್ಮ ಬಂದು ಓದಿಸ್ತಾರೆ ಅಂತ. ಮಹಾತ್ಮ ಬರ್ಬೋದು, ಧರ್ಮಾತ್ಮರು ಬರ್ಬೋದು, ಇನ್ ಯಾರಾದ್ರೂ ವಿಶೇಷ ಆತ್ಮಗಳು ಬರ್ಬೋದು, ಪರಮಾತ್ಮ ಬಂದು ಓದಿಸ್ತಾ ಇದ್ದಾರೆ, ಇದೆಲ್ಲಾದ್ರೂ ಕೇಳಿದ್ದೀರಾ? गीता में भी भगवान वाचे, मैं तुमको राजयोग सिखलाता हूँ, जैसे वह लोग बैरिस्टरी योग, सर्जनरी योग सिखलाते हैं, मैं तुम रूहानी बच्चों को राजयोग सिखलाता हूँ. ಭಗವಾನ್ ವಾಚ, ನಾನು ನಿಮ್ಮ ಮಕ್ಕಳಿಗೆ ರಾಜಯೋಗವನ್ನ ಕಲಿಸ್ಕೊಡ್ತೀನಿ. ಹೇಗೆ ಜಗತ್ತಲ್ಲಿ ಇದೆಲ್ಲ ಯೋಗನೇ, ಬ್ಯಾರಿಸ್ಟರ್ ಆಗೋ ಯೋಗ, ಸರ್ಜನ್ ಆಗೋ ಯೋಗ. ಅಂದ್ರೆ ಸರ್ಜನ್ ಇಂದ ಓದಿ ಸರ್ಜನ್ ಆಗ್ತಾರೆ, ಬ್ಯಾರಿಸ್ಟರ್ ಇಂದ ಓದಿ ಬ್ಯಾರಿಸ್ಟರ್ ಆಗ್ತಾರೆ. ಯಾರು ಓದಿಸ್ತಾರೋ ಅವ್ರ ಜೊತೆ ಯೋಗ ಇರುತ್ತಲ್ವಾ. ನಾನು ನೀವು ಆತ್ಮೀಯ ಮಕ್ಕಳಿಗೆ ರಾಜಯೋಗವನ್ನ ಕಲಿಸ್ತೀನಿ. ತುಮ್ ಯಹಾ ಆತೆ ಹೋ ತೋ ಬರೋಬರ್ ರಾಜಯೋಗ್ ಸೀಖ್ನೆ ಆತೆ ಹೋನ. ನೀವು ಇಲ್ಲಿಗೆ ಬರ್ತೀರಿ ಅಂದ್ರೆ ಏನಕ್ಕೋಸ್ಕರ ಬರ್ತೀರಿ? ಬಾಬೋರ್ ಹತ್ರ ರಾಜಯೋಗವನ್ನ ಕಲೀಲಿಕ್ಕೋಸ್ಕರ ಬರ್ತೀರಿ ಅಲ್ವಾ. ಮೂಂಜನೆ ಕೀತೋ ದರ್ಕಾರ್ನೆ, ಇಲ್ಲಿ ಎಲ್ಲೋ ಏನು ಗೊಂದಲದಲ್ಲಿ ಸಿಕ್ಕಾಕೊಳ್ಳೋ ಮಾತೇ ಇಲ್ಲ. ರಾಜಯೋಗ್ ಸೀಕರ್ ಪೂರಾ ಕರ್ನಾ ಚಾಹಿಯೇನಾ, ಬಾಗಂತಿ ತೋ ನಹಿ ಹೋನಾ ಚಾಹಿಯೇ. ರಾಜಯೋಗವನ್ನ ಕಲಿತು ಪೂರ್ಣಗೊಳಿಸ್ಬೇಕಲ್ಲ. ಬಾಬೋರ್ ಎಲ್ಲಿವರೆಗೂ ಓದಿಸ್ತಾರೆ, ಎಲ್ಲಿವರೆಗೂ ಕಲಿಸ್ತಾರೆ, ಅಲ್ಲಿವರೆಗೂ ಕಲ್ತ್ರೆ ಪೂರ್ಣ ಆಗುತ್ತೆ. ಬಾಕಿ ಬಾಗಂತಿ ನಹಿ ಹೋನಾ ಚಾಹಿಯೇ. ಬಾಬೋರಿಗೆ ಡೈವರ್ಸ್ ಕೊಟ್ಟಂತೂ ಮಧ್ಯದಲ್ಲಿ ಕೈ ಬಿಟ್ಟು ಹೋಗ್ಬಾರ್ದಲ್ಲ. पढ़ना भी है तो धारणा भी अच्छी करनी है. ಟೀಚರ್ ಪಡಾತೆ ಧಾರಣಾ ಕರ್ನೆ ಕೆ ಲಿಯೆ. ವಿದ್ಯೆ ಚೆನ್ನಾಗಿ ಓದ್ಬೇಕು, ಜೊತೆಗೆ ಚೆನ್ನಾಗಿ ಧಾರಣೆ ಮಾಡ್ಕೋಬೇಕು. ಟೀಚರ್ ಓದ್ಸೋದು ಏನಕ್ಕೋಸ್ಕರ? ಒಂದ್ ಕಿವಿಯಿಂದ ಕೇಳ್ಬಿಟ್ಟು ಇನ್ನೊಂದ್ ಕಿವಿಯಿಂದ ಬಿಟ್ಬಿಡು ಅಂತಲ್ಲ. ವಿದ್ಯಾರ್ಥಿ ಬುದ್ಧಿಯಲ್ಲಿ ಆ ವಿದ್ಯೆನ ಗ್ರಹಿಸ್ಕೊಳಕ್ಕೋಸ್ಕರ. ಹಾಗೆ ಬಾಬೋರು ಇಲ್ಲಿ ಓದಿಸೋದು ಧಾರಣೆ ಮಾಡ್ಕೊಳಕ್ಕೋಸ್ಕರ. हर एक की अपनी अपनी बुद्धि होती है, किसकी उत्तम, किसकी मध्यम, किसकी कनिष्ठ. तो अपने से पूछना चाहिए, मैं उत्तम हूँ, मध्यम हूँ या कनिष्ठ हूँ. ಪ್ರತಿಯೊಬ್ಬರು ನಿಮ್ದು ಅವ್ರವ್ರದೇ ತರ ಬುದ್ಧಿ ನೋಡಿ. ಬುದ್ಧಿ ಎಲ್ಲರಿಗೂ ಇದೆ, ಬುದ್ಧಿ ಎಲ್ಲರದು ಒಂದೇ ತರ ಇಲ್ಲ. ಕೆಲವ್ರ ಬುದ್ಧಿ ಉತ್ತಮ, ಕೆಲವ್ರದ್ದು ಮಧ್ಯಮ, ಕೆಲವ್ರದ್ದು ಕನಿಷ್ಠ. ನೀವು ನಿಮ್ಮನ್ನ ಕೇಳ್ಕೊಳ್ಳಿ, ನನ್ನ ಬುದ್ಧಿ ಯಾವ ತರ ಇದೆ, ಈ 3 ಪ್ರಕಾರದಲ್ಲಿ ಉತ್ತಮ, ಮಧ್ಯಮ, ಕನಿಷ್ಠ ನನ್ನ ಬುದ್ಧಿ ಹೇಗಿದೆ. अपने को आपे ही परखना चाहिए, मैं ऐसा ऊंच से ऊंच इम्तिहान पास करके ऊंच पद पाने के लायक हूँ. ನಿಮ್ಮನ್ನ ನೀವೇ ಕೇಳ್ಕೊಳ್ಳಿ, ನಿಮ್ಮನ್ನ ನೀವೇ ನೋಡ್ಕೊಳ್ಳಿ. ನಾನು ಶ್ರೇಷ್ಠಾತಿ ಶ್ರೇಷ್ಠ ಈ ಸರ್ವಶ್ರೇಷ್ಠ ಪರೀಕ್ಷೆ ಪಾಸ್ ಮಾಡಿ ಉನ್ನತ ಪದವಿಗೆ ನಾನು ಯೋಗ್ಯವಾಗಿದ್ದೀನ? ಈ ಪರೀಕ್ಷೆನ ನಾನು ಪಾಸ್ ಮಾಡ್ಬೋದಾ? मैं सर्विस करता हूँ. बाबा कहते बच्चे सर्विसेबल बनो, बाबा को फॉलो करो, क्योंकि मैं भी तो सर्विस करता हूँ ना. ನಿಮ್ಮನ್ನ ನೀವು ನೋಡ್ಕೊಳ್ಳಿ, ನಾನು ಸರ್ವಿಸ್ ಮಾಡ್ತೀನ? ಬಾಬಾ ಹೇಳ್ತಾರೆ ಮಕ್ಕಳೇ ಸರ್ವಿಸಬಲ್ ಆಗಿ ಬಾಬೋರ್ನ ಫಾಲೋ ಮಾಡಿ. ಯಾಕೆ ಅಂದ್ರೆ ಬಾಬಾ ಹೇಳ್ತಾರೆ ನಾನು ಸರ್ವಿಸ್ ಮಾಡ್ತೀನಿ ಅಲ್ಲ. ಶಿವಬಾಬಾನು ಸರ್ವಿಸಿಗೆ ಬಂದಿದ್ದಾರೆ, ಬ್ರಹ್ಮ ಬಾಬೋರು ಸರ್ವಿಸ್ ಮಾಡ್ತಾ ಇದ್ದಾರೆ. ಬಾಬಾ ಹೇಳ್ತಲ್ಲ ನಾನು ವರ್ಲ್ಡ್ ಸರ್ವೆಂಟ್ ಮಕ್ಕಳೇ ಅಂತ. ಆಯಾ ಹಿ ಹೋ ಸರ್ವಿಸ್ ಕರ್ನೆ ಕೆ ಲಿಯೆ और रोज रोज सर्विस करता हूँ, क्योंकि रथ भी तो लिया है ना. ನಾನು ಬಂದಿರದೇ ಸರ್ವಿಸ್ ಮಾಡಕ್ಕೆ, ಸೇವಕನಾಗಿ ಬಂದು ಸೇವೆ ಮಾಡ್ತಾ ಇದ್ದೀನಿ. ಪ್ರತಿನಿತ್ಯನೂ ಸರ್ವಿಸ್ ಮಾಡ್ತೀನಿ ನೋಡಿ. ಬಾಬೋರ್ ಪ್ರತಿನಿತ್ಯ ಓದಿಸೋದು ಟೀಚರ್ ಸರ್ವಿಸ್ ಅಲ್ವಾ. ಪ್ರತಿ ಒಂದ್ ಸಂಬಂಧದಲ್ಲೂ ಬಾಬೋರ್ ಸರ್ವಿಸ್ ಮಾಡ್ತಾರೆ. ಯಾಕೆಂದ್ರೆ ಈ ರಥನೂ ಆಧಾರ ತಗೊಂಡಿದ್ದೀನಿ. ರಥ್ ಬಿ ಮಜಬೂತ್ अच्छा है और सर्विस तो इनकी सदैव है. बाप दादा तो इनके रथ में सदैव है, भले इनका शरीर बीमार पड़ जाए मैं तो बैठा हूं ना. ಬಾಬಾ ಹೇಳ್ತಾರೆ ರಥನು ಚೆನ್ನಾಗಿ ಗಟ್ಟಿಯಾಗಿದೆ ನೋಡಿ. ವೃದ್ಧ ಶರೀರ ತಗೊಂಡುನು ಬಾಬಾ ಹೇಳ್ತಾರೆ ರಥ್ ಬಿ ಮಜಬೂತ್ ಹೇ, ಒಳ್ಳೇದು. ಇನ್ನೂ ಸರ್ವಿಸ್ ಇವ್ರದ್ದು ಸದಾ ಇದೆ. ಬಾಪ್ ದಾದವರು ಈ ರಥದಲ್ಲಿ ಸದಾ ಇರ್ತಾರೆ. ಭಲೆ ಈ ಶರೀರ ರೋಗಿ ಆಗಿರ್ಬೋದು, ನಾನು ಕುತ್ಕೊಂಡಿದ್ದೀನಲ್ಲ ಈ ಶರೀರದಲ್ಲಿ, तो मैं इनके अंदर में बैठ करके लिखता भी हूँ
अगर ये मुख से नहीं भी बोल सके तो मैं लिख सकता हूँ. ಬಾಬಾ ಹೇಳ್ತಾರೆ ಈ ಶರೀರದಲ್ಲಿ ಕುತ್ಕೊಂಡು ನಾನು ಈ ಶರೀರಕ್ಕೆ ಆರೋಗ್ಯ ಚೆನ್ನಾಗಿಲ್ಲ ಅಂದ್ರೆ ಮುರುಳಿ ನುಡ್ಸಕ್ಕಾಗ್ಲಿಲ್ಲ ಅಂದ್ರೆ ಬರೆಸ್ತೀನಿ. ಈ ಬಾಯಿ ನಡಿಲಿಲ್ಲ ಅಂದ್ರೆ ಮಾತಾಡಕ್ ಆಗ್ಲಿಲ್ಲ ಅಂದ್ರೆ ಬರ್ಸೋದಂತೂ ಬರೆಸ್ತೀನಿ. ಲಿಖ್ ಸಕ್ತಾ ಹೂಂ. ಮುರಳಿ ನಹಿ ಮಿಸ್ ಹೋತಿ ಹೇ. ಬಾಬೋರ್ ಮುರುಳಿ ಯಾವತ್ತೂ ಮಿಸ್ ಆಗಲ್ಲ. ನೋಡಿ, ಇಷ್ಟು ವರ್ಷಗಳಿಂದ ಒಂದು ದಿನ ಬಾಬೋರ್ ಮುರುಳಿ ಮಿಸ್ ಆಗಿಲ್ಲ. ಆದ್ರೆ ನಾವು ಮುರುಳಿ ಎಷ್ಟು ಮಿಸ್ ಮಾಡಿದೀವಿ, ಇದು ಬಹಳ ಮುಖ್ಯ. ಜಬ್ ತಕ್ ಬೈಠ್ ಸಕೆ ಲಿಖ್ ಸಕೆ तो मैं मुरली भी बजाता हूँ. बच्चों को लिख करके भेज देता हूँ क्योंकि ಸರ್ವಿಸಬಲ್ ಹೋನಾ. ಬಾಬಾ ಹೇಳ್ತಾರೆ ಎಲ್ಲಿವರೆಗೂ ನಾನು ಇಲ್ಲಿದ್ದೀನಿ ಈ ಸಾಕಾರ ಜಗತ್ತಲ್ಲಿ ನಾನು ಬರಿಬಹುದು, ಮುರುಳಿ ನುಡಿಸ್ಬೋದು, ಮಕ್ಕಳಿಗೆ ಬರೆದು ಕಳಿಸ್ಬೋದು. ಏಕೆಂದ್ರೆ ನಾನು ಸರ್ವಿಸಬಲ್ ಅಲ್ವಾ, ಸದಾ ನಾನು ನಿಮ್ ಸೇವೆಗೆ ಉಪಸ್ಥಿತನಾಗಿದ್ದೀನಿ. तो बाप आकर के समझाते तुम अपने को आत्मा समझ करके ನಿಶ್ಚಯ ಬುದ್ಧಿ ಹೋ ಕರ್ಕೆ ಸರ್ವಿಸ್ ಮೇ ಲಗ್ ಜಾವ್. ನಾನಂತೂ ಸದಾ ಸೇವೆಯಲ್ಲಿ ಉಪಸ್ಥಿತ ಇದ್ದೀನಿ. ಬಾಬುವ್ರು ಬಂದು ತಿಳಿಸ್ಕೊಡ್ತಾರೆ, ನೀವು ನಿಮ್ಮನ್ನು ಆತ್ಮ ಅಂತ ತಿಳ್ಕೊಂಡು ನಿಶ್ಚಯ ಬುದ್ಧಿಯವರಾಗಿ ನಿಮ್ಮನ್ನು ಬಾಬುವರ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ. ಬಾಕಿ ಸರ್ವಿಸ್ ಆನ್ ಗಾಡ್ ಫಾದರ್ಲಿ ಸರ್ವಿಸ್. ಬಾಬುವರ ಸೇವೆ ಸದಾ ಈಶ್ವರಿಯ ಸೇವೆಯಲ್ಲಿ ನಿಮ್ಮನ್ನು ಉಪಸ್ಥಿತರನ್ನಾಗಿ ಮಾಡ್ಕೊಳ್ಳಿ. जैसे वह लिखते हैं ऑन इस मैजिस्ट्री सर्विस, तो तुम क्या कहेंगे? ये मैजिस्ट्री से ऊंची सर्विस है, क्योंकि मैजिस्ट्री बनाते हैं ये भी तुम समझ सकते हो. बरोबर हम वर्ल्ड का मालिक बनते हैं. ಬಾಬಾ ಹೇಳ್ತಾರೆ ನಾನಂತೂ ನಿಮ್ಮ ಸೇವೆಯಲ್ಲಿ ಸದಾ ಉಪಸ್ಥಿತನಾಗಿದ್ದೀನಿ. ನೀವನು ಬಾಬೋರ ಸೇವೆ ಇದು ಸರ್ವಶ್ರೇಷ್ಠವಾದ ಸೇವೆ. ಏಕೆಂದ್ರೆ ಬಾಬೋರ್ ನಿಮ್ಮನ್ನ ಮಹಾರಾಜರನ್ನಾಗಿ ಮಾಡ್ತಾರೆ. ನಿಮಗೂ ಗೊತ್ತಿದೆ ಅವಶ್ಯಕವಾಗಿ ನಾವು ಇಡೀ ವಿಶ್ವಕ್ಕೆ ಮಾಲೀಕರಾಗ್ತೀವಿ. ಅಂದ್ರೆ ಈಗ ವರ್ಲ್ಡ್ ಸರ್ವೆಂಟ್ ಆದ್ರೆ ಬಾಬೋರ್ ತರ ನೀವು ಸೇವೆ ಮಾಡಿದ್ರೆ ಇಡೀ ವಿಶ್ವಕ್ಕೆ ನೀವು ಮಾಲೀಕರಾಗ್ತೀರಿ. तुम बच्चों में जो अच्छी रीति पुरुषार्थ करते उनको ही महावीर कहा जाता है. तो ये जांच करनी होती है कौन महावीर है जो बाबा के डायरेक्शन पर चलते हैं. ನೀವು ಮಕ್ಕಳು ಯಾರು ಚೆನ್ನಾಗಿ ಪುರುಷಾರ್ಥ ಮಾಡ್ತಿರೋ ಅವರಿಗೆ ಮಹಾವೀರರು ಅಂತ ಹೇಳಲಾಗುತ್ತೆ. ಬಾಬಾ ಹೇಳ್ತಾರೆ ಈಗ ನೀವು ನಿಮ್ಮನ್ನ ಚೆಕ್ ಮಾಡ್ಕೊಳ್ಳಿ कि कौन महावीर है जो बाबा के डायरेक्शन पर चलते हैं. ಯಾರು ಮಹಾವೀರರು? ಮಹಾವೀರರು ಯಾರು ಅಂದ್ರೆ ಯಾರು ಸದಾ ಬಾಬೋರ ಡೈರೆಕ್ಷನ್ ಅಂತೆ ನಡೀತಾರೆ. ನೋಡ್ಕೊಳ್ಳಿ, ನಮ್ಮನ್ನ ನಾವು ನೋಡ್ಕೊಂಡ್ರೆ ಗೊತ್ತಾಗುತ್ತೆ ನಾನೆಷ್ಟು ಬಾಬೋರ ಡೈರೆಕ್ಷನ್ ಅಂತೆ ನಡೀತೀನಿ. ಬಾಪ್ ಸಮझाते हैं बच्चे अपने को आत्मा समझो भाई भाई को देखो. ಇದೆಲ್ಲ ಬಾಬೋರ ಡೈರೆಕ್ಷನ್. ಮೊಟ್ಟ ಮೊದಲನೇದಾಗಿ ನೀವು ನಿಮ್ಮನ್ನ ಆತ್ಮ ಅಂತ ತಿಳ್ಕೊಳ್ಳಿ. सहोदर सहोदररನ್ನ ನೋಡಿ. बाप अपने को भाइयों का बाप समझते हैं और भाइयों को ही देखते हैं. ನೋಡಿ ಶಿವಬಾಬಾ ಅವ್ರು ಏನ್ ಮಾಡ್ತಾರೆ, ಶಿವಬಾಬಾ ತನ್ನನ್ನ ತಾನು ನೀವೆಲ್ಲ ಸಹೋದರರ ತಂದೆ ಅಂತ ತಿಳ್ಕೊತೀನಿ ನಾನು, ಮತ್ತೆ ನಾನು ಸಹೋದರರನ್ನೇ ನೋಡ್ತೀನಿ. ಸಹೋದರ ಅಂದ್ರೆ ಆತ್ಮವನ್ನೇ ನೋಡ್ತೀನಿ. सभी को तो नहीं देखेंगे, ये तो ज्ञान है कि शरीर बिगड़ तो कोई सुन न सके ಬೋಲ್ ನ ಸಕೆ. ಹಂಗಂತ ಎಲ್ಲರನ್ನೂ ನೋಡಲ್ಲ ನಾನು. ಬಾಬಾ ಹೇಳೋದು ಈ ಜ್ಞಾನ ಶರೀರ ಇಲ್ಲದೆ ಹೆಂಗ್ ಕೇಳಕ್ಕಾಗತ್ತೆ, ಹೆಂಗ್ ಮಾತಾಡ್ಲಿಕ್ಕಾಗತ್ತೆ. तुम तो जानते हो ना मैं भी यहाँ शरीर में आया हूँ. मैंने शरीर लोन लिया हुआ, शरीर तो सबको है, शरीर के साथ ही आत्मा यहाँ पढ़ रही है. ಈ ಮಕ್ಕಳಿಗೆ ಗೊತ್ತಿದೆ ನಾನು ಬಂದಿದ್ದೀನಿ ಈ ಶರೀರದಲ್ಲಿ, ಈ ಶರೀರನ ನಾನು ಲೋನ್ ತಗೊಂಡಿದ್ದೀನಿ. ನಿಮ್ಗೆಲ್ಲರಿಗೂ ನಿಮ್ಮ ನಿಮ್ಮದೇ ಆದ ಶರೀರ ಇದೆ. ಈ ಶರೀರದ ಜೊತೆಯಲ್ಲೇ ನೀವು ಆತ್ಮ ಇದ್ದೀರಿ, ಓದ್ತಾ ಇದ್ದೀರಿ. तो अभी आत्माओं को समझना चाहिए बाबा हमको पढ़ा रहे हैं. ನೀವು ಆತ್ಮಗಳು ಇದನ್ನ ಚೆನ್ನಾಗಿ ತಿಳ್ಕೊಳ್ಬೇಕು, ಬಾಬೋರ್ ನಮ್ಗೆ ಓದಿಸ್ತಾ ಇದ್ದಾರೆ. ಬಾಬಾ ಕಿ ಬೈಠಕ್ ಕಹಾ ಹೈ, ಅಕಾಲ್ ತಖ್ತ್ ಪರ್. ಬಾಬೋರ್ ಎಲ್ಲಿ ಕುತ್ಕೊಂಡು ಓದಿಸ್ತಾ ಇದ್ದಾರೆ? ಬ್ರಹ್ಮ ಬಾಬೋರ ಭೃಕುಟಿಯ ಸಿಂಹಾಸನದಲ್ಲಿ ಕುತ್ಕೊಂಡು ಓದಿಸ್ತಾ ಇದ್ದಾರೆ. बाबा ने समझाया कि हर एक आत्मा अकाल मूर्त है, वह कभी विनाश नहीं होती, कभी भी जलती कटती डूबती नहीं है.
ನಾವು ಹೇಳ್ತಾರೆ ಪ್ರತಿಯೊಂದು ಆತ್ಮನು ಅಕಾಲ ಮೂರ್ತಿ. ಆತ್ಮಕ್ಕೆಂದು ಕಾಲ ಇಲ್ಲ, ಮೃತ್ಯು ಇಲ್ಲ, ಎಂದೂ ವಿನಾಶ ಆಗೋದಿಲ್ಲ. ಅದು ಬೆಂಕಿಯಲ್ಲಿ ಸುಡೋದಿಲ್ಲ, ಯಾವ ಅಸ್ತ್ರಶಸ್ತ್ರಗಳಿಂದನೂ ತುಂಡರಿಸಕ್ಕಾಗೋದಿಲ್ಲ, ನೀರಲ್ಲಿ ಮುಳುಗೋದಿಲ್ಲ, ಗಾಳಿಯಲ್ಲಿ ಒಣಗೋದಿಲ್ಲ. ಚೋಟಿ ಬಡಿ ಬಿ ನೈ ಹೋತ್. ಆತ್ಮ ಚಿಕ್ಕದು ದೊಡ್ಡದು ಅಂತನೂ ಇಲ್ಲ, ಈ ಶರೀರ ಚಿಕ್ಕದು ದೊಡ್ಡದು. तो दुनिया में जो भी मनुष्य मात्र है उनमें जो आत्माएं है उनका तख्ते भ्रकुटी है. ಪ್ರಪಂಚದಲ್ಲಿರೋ ಎಲ್ಲ ಮನುಷ್ಯ ಮಾತ್ರದ ಆತ್ಮದ ಸಿಂಹಾಸನ ಈ ಭ್ರಕುಟಿಯಾಗಿದೆ. ಶರೀರ ಭಿನ್ನ ಭಿನ್ನವಾಗಿದೆ. ಕಿಸ್ಕಾ ಅಕಾಲ್ ತಖ್ತ್ ಪುರುಷ ಕಾ, ಕಿಸ್ಕಾ ಸ್ತ್ರೀ ಕಾ, ಕಿಸ್ಕಾ ಬಚ್ಚಿ ಕಾ. ಈ ಅಕಾಲ ಸಿಂಹಾಸನ ಭಿನ್ನ ಭಿನ್ನವಾಗಿದೆ. ಕೆಲವ್ರದ್ದು ಸ್ತ್ರೀ ಸಿಂಹಾಸನ, ಕೆಲವರಿಗೆ ಪುರುಷ ಸಿಂಹಾಸನ, ಕೆಲವರಿಗೆ ಮಕ್ಕಳ ಸಿಂಹಾಸನ, ವೆರೈಟಿ ಸಿಂಹಾಸನ. ಆದ್ರೆ ಸಿಂಹಾಸನ ಅಧಿಕಾರಿ ಆತ್ಮ ಒಂದೇ. जब भी किससे बात करो यही समझो हम आत्मा है, अपने बाई से बात करते हैं. ಯಾರ ಜೊತೆನೆ ಮಾತಾಡ್ತೀರಿ ತಿಳ್ಕೊಳ್ಳಿ, ನನ್ನ ಆತ್ಮ, ನನ್ನ ಸಹೋದರ ಆತ್ಮದ ಜೊತೆ ನಾನು ಮಾತಾಡ್ತೀನಿ. बाप का पैगाम देते कि शिव बाबा को याद करो, ये जो जंग लगी हुई है वह निकल जाए. ಬಾಬೋರ್ ನಾವು ಸಹೋದರ ಆತ್ಮದ ಜೊತೆನೆ ಮಾತಾಡ್ತಾರೆ. ಬಾಬೋರ್ ಸಂದೇಶ ಕೊಡ್ತಾರೆ, ಶಿವ ಬಾಬೋರ್ ನೆನಪು ಮಾಡಿ, ಆವಾಗ್ಲೇ ಈ ಆತ್ಮದಲ್ಲಿ ಹಿಡಿದಿರೋ ತುಕ್ಕನ್ನ ಬಿಡಿಸ್ಕೊಳಕ್ಕೆ ಸಾಧ್ಯ. जैसे सोने में अलाएं पड़ती तो वैल्यू कम होती है, तो तुम्हारी भी वैल्यू कम हो गई है. ಚಿನ್ನದಲ್ಲಿ ಬೇರೆ ಲೋಹ ಮಿಕ್ಸ್ ಆದ್ರೆ ಅದ್ರ ಬೆಲೆ ಕಮ್ಮಿ ಆಗುತ್ತೆ. ಅದೇ ತರ ನಿಮ್ಮ ವ್ಯಾಲ್ಯೂನು ಈಗ ಕಡಿಮೆ ಆಗಿದೆ. ಆತ್ಮ ಪ್ಯೂರ್ ಚಿನ್ನ ಇತ್ತು ಸತ್ಯಯುಗದಲ್ಲಿ, ಎಲ್ಲ ಮಿಕ್ಸ್ ಆಗಿದೆಯಲ್ಲ. अभी बिल्कुल ही वैल्यू लेस हो गए हैं, इसको देवाला भी कहा जाता है. ಈಗ ವ್ಯಾಲ್ಯೂ ಕಮ್ಮಿ ಅಲ್ಲ, ವ್ಯಾಲ್ಯೂ ಲೆಸ್ ಆಗಿದೆ, ಲೆಸ್ ಝೀರೋ. ಬಾಬಾ ಹೇಳ್ತಾರೆ ಇದನ್ನ ಪಾಪರಾಗೋದು ಅಂತಾನು ಹೇಳ್ಬೋದು. ಭಾರತ ಎಷ್ಟೊಂದು ಶ್ರೀಮಂತವಾಗಿತ್ತು. ಅಭಿ ಕರ್ಜಾ ಉಠಾತೆ ರೇತೆ ಹೇ, ಈಗೆಲ್ಲ ಸಾಲ ತಗೊಳ್ತಾ ಇರುತ್ತೆ. ವಿನಾಶ್ ಮೇ ತ ಸಬ್ಕಾ ಪೈಸಾ ಖತಮ್ ಹೋ ಜಾಯೇಗಾ. ಬಾಬಾ ಹೇಳ್ತಾರೆ ವಿನಾಶದಲ್ಲಂತೂ ಎಲ್ಲರ ಹಣನು ಎಲ್ಲರ ಸಂಪತ್ತುನು ವಿನಾಶ ಆಗುತ್ತೆ. ದೇನೆ ವಾಲೆ ಲೇನೆ ವಾಲೆ ಸಭೀ ಖತಮ್ ಹೋ ಜಾಯೇಂಗೆ. बाकी जो अविनाशी ज्ञान रतन लेने वाले वह फिर आकर अपना भाग्य लेंगे. ಇಲ್ಲಿ ಯಾರಿಗೂ ಸಾಲ ಕೊಟ್ಟಿದ್ದಾರೋ ಸಾಲ ತಗೊಂಡಿದ್ದಾರೋ ವಿನಾಶ ಆದ್ರೆ ಎಲ್ಲರೂ ವಿನಾಶದಲ್ಲಿ ಹೊರಟೋಗ್ತಾರೆ. ಬಾಕಿ ಅವಿನಾಶಿ ಜ್ಞಾನ ರತ್ನಗಳನ್ನ ತಗೊಳ್ಳೋರೆ ಮತ್ತೆ ಇಲ್ಲಿ ಬಂದು ತನ್ನ ಭಾಗ್ಯವನ್ನ ತಗೊಳ್ತಾರೆ. ಅವಿನಾಶಿ ಜ್ಞಾನ ರತ್ನ ತಗೊಳ್ಳೋರಾಗ್ಲಿ, ತಗೊಂಡು ಅನೇಕ ಆತ್ಮಗಳಿಗೆ ಕೊಡೋರಾಗ್ಲಿ, ಅವರೇ ತನ್ನ ಭಾಗ್ಯವನ್ನ ಮಾಡ್ಕೊಳ್ಳೋದಂದ್ರೆ ಬಾಬೋರ್ ಹೇಳೋದೇನೋ, ವಿನಾಶಿ ಸಂಪತ್ತು ಎಲ್ಲಿದ್ರು ಅದು ವಿನಾಶಿ. ಎಲ್ಲರದು ಕೊಟ್ರು ವಿನಾಶ ಆಗುತ್ತೆ, ಇಟ್ಕೊಂಡಿದ್ರು ವಿನಾಶ ಆಗುತ್ತೆ. ಆದ್ರೆ ಬಾಬೋರ್ ಕೊಡೋ ಈ ಅವಿನಾಶಿ ಜ್ಞಾನ ರತ್ನಗಳೇನಿದೆಯಲ್ಲ ಇದು ಯಾವಾಗೂ ಅವಿನಾಶಿ. ಅದರಿಂದ ಇದನ್ನ ತಗೊಳ್ಳಿ, ಇದನ್ನ ಬೇರೆಯವ್ರಿಗೆ ಕೊಡಿ. ಯಾರು ಇದನ್ನ ತಗೊಂಡು ಬೇರೆಯವರಿಗೆ ಕೊಡ್ತಾರೋ ಅವರು ತನ್ನ ಭಾಗ್ಯವನ್ನ ತಗೊಳ್ತಾರೆ. ಒಳ್ಳೆಯದು. ಮಧುರ, ಅತಿ ಮಧುರ ಅಗಲಿ ಸಿಕ್ಕಿರೋ ಮಕ್ಕಳ ಪ್ರತಿ ಮಾತು ಪಿತಾ ಬಾಪ್ ದಾದವರ ಪ್ರೀತಿಯ ನೆನಪುಗಳು ಹಾಗೂ ಶುಭೋದಯ. ಆತ್ಮೀಯ ತಂದೆದು ಆತ್ಮೀಯ ಮಕ್ಕಳಿಗೆ ನಮಸ್ತೆ. ನಾವು ಆತ್ಮೀಯ ಮಕ್ಕಳದು ಆತ್ಮೀಯ ತಂದೆ ತಾಯಿ ಬಾಪ್ ದಾದವರಿಗೆ ಪ್ರೀತಿಯ ನೆನಪುಗಳು. ಗುಡ್ ಮಾರ್ನಿಂಗ್, ನಮಸ್ತೆ ನಮಸ್ತೆ ನಮಸ್ತೆ. धारणेಗೋಸ್ಕರ मुख्य सारांश, बाप को फॉलो कर बाप के समान सर्विसेबल बनना है. ಬಾಬೋರನ್ನ ಫಾಲೋ ಮಾಡಿ ಬಾಬೋರ ಸಮಾನ ಸರ್ವಿಸಬಲ್ ಆಗಿ. ಎಷ್ಟೊಂದು ಹೇಳಿದ್ರು ಬಾಬೋರು, ನಾನು ಸದಾ ಸೇವೆಯಲ್ಲಿ ಉಪಸ್ಥಿತ ಇದ್ದೀನಿ, ನಾನು ವರ್ಲ್ಡ್ ಸರ್ವೆಂಟ್. ಬ್ರಹ್ಮ ಬಾಬೋರು ಸೇವೆ ಮಾಡ್ತಾರೆ, ಶಿವ ಬಾಬೋರು ಸೇವೆ ಮಾಡ್ತಾರೆ, ಪ್ರತಿನಿತ್ಯ ಬಂದು ಓದಿಸೋದು ಸೇವೆ ಮಾಡ್ತಾರೆ. ಹಾಗೆ ನೀವು ಬಾಬೋರನ್ನ ಫಾಲೋ ಮಾಡಿ ತಂದೆ ಸಮಾನ ಸರ್ವಿಸಬಲ್ ಆಗಿ. अपने को आपे ही परखना है कि मैं ऊंचे ते ऊंच इम्तिहान पास करके ऊंच पद पाने के लायक हूँ. ನೀವೇ ನಿಮ್ಮನ್ನು ಪರಿಶೀಲನೆ ಮಾಡ್ಕೊಳ್ಳಿ, ನೀವು ನಿಮ್ಮನ್ನೇ ಚೆಕಿಂಗ್ ಮಾಡ್ಕೊಳ್ಳಿ.
ನಾನು ಈ ಅತಿ ಶ್ರೇಷ್ಠವಾದ ಪರೀಕ್ಷೆನ ಪಾಸ್ ಮಾಡಿ ಉನ್ನತ ಪದವಿ ತಗೊಳಕ್ಕೆ ನಾನು ಯೋಗ್ಯವಾಗಿದ್ದೀನಾ ಅದನ್ನ ಚೆಕ್ ಮಾಡ್ಕೊಳ್ಳಿ. ಎರಡನೇದು, बाप के डायरेक्शन पर चलकर महावीर बनना है। जैसे बाबा आत्माओं को देखते हैं, आत्माओं को पढ़ाते हैं, ऐसे आत्मा भाई भाई को देखकर बात करनी है. ಬಾಬೋರ ಡೈರೆಕ್ಷನ್ ಅಂತೆ ನಡೆದು ಮಹಾವೀರರಾಗಿ, ಮಹಾವೀರ ಅನ್ನೋ ಟೈಟಲ್ ಯಾರಿಗೆ ಕೊಟ್ಟರು ಬಾಬೋರು? ಯಾರು ಬಾಬೋರ ಪ್ರತಿ ಒಂದು ಡೈರೆಕ್ಷನ್ ಅಂತೆನೂ ನಡೀತಾರೆ. ಹೇಗೆ ಬಾಬಾ ಆತ್ಮಗಳನ್ನೇ ನೋಡ್ತಾರೆ, ಆತ್ಮಗಳಿಗೆ ಓದಿಸ್ತಾರೆ, ಹಾಗೆ ನೀವು ಆತ್ಮ ಸಹೋದರರನ್ನ ನೋಡಿ ಮಾತಾಡಿ. ಅಂದ್ರೆ ನಾನು ಆತ್ಮ, ನನ್ನ ಸಹೋದರ ಆತ್ಮವನ್ನ ನೋಡ್ತಾ ಇದ್ದೀನಿ ಅಂತ ಆತ್ಮವನ್ನ ನೋಡಿ ಆತ್ಮದ ಜೊತೆಯಲ್ಲಿ ಮಾತಾಡಿ. वरदान, श्रेष्ठता के आधार पर समीपता द्वारा कल्प की श्रेष्ठ प्रारब्ध बनाने वाले विशेष ಪಾರ್ಟ್ದಾರಿ ಭವ. ಶ್ರೇಷ್ಠತೆಯ ಆಧಾರದಿಂದ, ಸಮೀಪತೆಯಿಂದ ಕಲ್ಪದ ಶ್ರೇಷ್ಠ ಪ್ರಾರಬ್ಧ ಮಾಡ್ಕೊಳ್ಳೋರೆ ವಿಶೇಷ ಪಾತ್ರಧಾರಿ ಭವ. ಶ್ರೇಷ್ಠತೆಯ ಆಧಾರದ ಮೇಲೆ ಸಮೀಪತೆಯಿಂದ ಕಲ್ಪದ ಶ್ರೇಷ್ಠ ಪ್ರಾರಬ್ಧ ಮಾಡ್ಕೊಳ್ಳುವಂತವ್ರೆ ವಿಶೇಷ ಪಾತ್ರಧಾರಿ ಭವ. इस मरुजीवा जीवन में श्रेष्ठता का आधार दो बातें हैं. ಈ ಮರುಜೀವ ಜೀವನದಲ್ಲಿ ಶ್ರೇಷ್ಠತೆಗೆ ಮುಖ್ಯ ಎರಡು ಮಾತಿನ ಆಧಾರ ಇದೆ. पहला, सदा परोपकारी रहना. दूसरा, ಬಾಲ ಬ್ರಹ್ಮಚಾರಿ रहना. ಈ ಮರುಜೀವ ಜೀವನದಲ್ಲಿ ಶ್ರೇಷ್ಠತೆಗೆ ಆಧಾರ ಏನು ಅಂದ್ರೆ ಮೊದಲನೇದು ಸದಾ ಪರೋಪಕಾರಿಗಳಾಗಿ, ಎರಡನೇದು बाल ब्रह्मचारिಗಳಾಗಿರಿ. जो बच्चे इन दोनों बातों में आदि से अंत तक अखंड रहे हैं, किसी भी प्रकार की पवित्रता अर्थात स्वच्छता बार बार खंडित नहीं हुई है, तथा विश्व के प्रति और ब्राह्मण परिवार के प्रति जो सदा उपकारी है, ऐसे विशेष पार्टदारी बाप दादा के सदा समीप रहते हैं और उनकी प्रारब्ध सारे कल्प के लिए श्रेष्ठ बन जाती है. ಬಾಬಾ ಹೇಳೋದು, ಯಾವ ಮಕ್ಕಳು ಎರಡೂ ಮಾತಲ್ಲಿ ಆದಿಯಿಂದ ಅಂತಿಮದವರೆಗೂ, ಆದಿಯಿಂದ ಅಂದ್ರೆ ಯಾವತ್ತಿಂದ ನಾವು ಬಾಬೋರ್ ಮಕ್ಕಳಾದ್ವಿ ಅಲ್ಲಿಂದ ಅಂತಿಮದವರೆಗೂ ಅಖಂಡವಾಗಿದ್ದಾರೆ, ಯಾವುದೇ ಪ್ರಕಾರದ ಪವಿತ್ರತೆ ಅರ್ಥಾತ್ ಸ್ವಚ್ಛತೆ ಪದೇ ಪದೇ ಖಂಡಿತ ಆಗಿಲ್ಲ, ಅಥವಾ ವಿಶ್ವದ ಪ್ರತಿ ಹಾಗೂ ಬ್ರಾಹ್ಮಣ ಪರಿವಾರದ ಪ್ರತಿ ಏನು ಸದಾ ಉಪಕಾರಿ ಇದ್ದಾರೆ, ಇಂತಹ ವಿಶೇಷ ಪಾತ್ರಧಾರಿ ಬಾಪ್ ದಾದವರಿಗೆ ಸದಾ ಸಮೀಪ ಇರ್ತಾರೆ. ಮತ್ತೆ ಅವರ ಪ್ರಾರಬ್ಧ ಇಡೀ ಕಲ್ಪಕ್ಕೂ ಶ್ರೇಷ್ಠ ಆಗ್ಬಿಡುತ್ತೆ. ಯಾರು ಸದಾ ಪರೋಪಕಾರಿಯಾಗಿರ್ತಾರೆ, ಬಾಲ ಬ್ರಹ್ಮಚಾರಿ, ಆದಿಯಿಂದ ಅಂತಿಮದವರೆಗೂ ಪವಿತ್ರತೆ ಖಂಡನೆ ಆಗದೆ ಇರೋದು. ಈ ಶ್ರೇಷ್ಠತೆಯ ಆಧಾರದ ಮೇಲೆ ಬಾಬೋರಿಗೆ ಸಮೀಪನೂ ಇರ್ತೀರಿ, ಇಡೀ ಕಲ್ಪದಲ್ಲಿ ಶ್ರೇಷ್ಠ ಪ್ರಾರಬ್ಧನೂ ಆಗುತ್ತೆ, ಅವರೇ ವಿಶೇಷ ಪಾತ್ರಧಾರಿಗಳು. स्लोगन, संकल्प व्यर्थ है तो दूसरे सब खजाने भी व्यर्थ हो जाते हैं. ಸಂಕಲ್ಪ ವ್ಯರ್ಥ ಆದ್ರೆ ಇನ್ನು ಉಳಿದಿದ್ದ ಎಲ್ಲ ಖಜಾನೆಗಳು ವ್ಯರ್ಥ ಆಗುತ್ತೆ. ಸಂಕಲ್ಪ ಅಂದ್ರೆ ಅದ್ರಲ್ಲಿ ಎಲ್ಲದೂ ಇದೆ, ಸಮಯ, ಶ್ವಾಸ, ಶಕ್ತಿ, ಎಲ್ಲ ಖಜಾನೆಗಳು ವ್ಯರ್ಥ ಆಗುತ್ತೆ. ಅವ್ಯಕ್ತ ಇಶಾರೆ, ಈಗ ಸಂಪನ್ನ ಹಾಗೂ ಕರ್ಮಾತೀತ ಹಾಗೂ ಗುಂಗಲ್ಲಿರ್ಬೇಕು. कर्मातीत स्थिति अनुभव ಮಾಡ್ಲಿಕ್ಕೆ ज्ञान सुनने सुनाने के साथ अब ब्रह्मा बाप समान न्यारे अशरीरी बनने के अभ्यास पर विशेष अटेंशन दो. कर्मातीತ ಸ್ಥಿತಿಯ ಅನುಭವ ಮಾಡ್ಲಿಕ್ಕೆ ಜ್ಞಾನ ಕೇಳೋದು ಜೊತೆಗೆ ಹೇಳೋದ್ರ ಜೊತೆಗೆ ಈಗ ಬ್ರಹ್ಮ ತಂದೆ ಸಮಾನ ನ್ಯಾರ ಅಶರೀರಿ ಆಗೋ ಅಭ್ಯಾಸ ಮಾಡೋ ವಿಶೇಷ ಅಟೆನ್ಷನ್ ಕೊಡಿ. जैसे ब्रह्मा बाप ने साकार जीवन में कर्मातीत होने के पहले न्यारे और प्यारे रहने के अभ्यास का प्रत्यक्ष अनुभव कराया है. ಹೇಗೆ ಬ್ರಹ್ಮ ತಂದೆ
ಸಾಕಾರ ಜೀವನದಲ್ಲಿ ಕರ್ಮಾತೀತ ಆಗೋ ಮೊದಲ ನ್ಯಾರ ಪ್ಯಾರ ಇರೋ ಅಭ್ಯಾಸದ ಪ್ರತ್ಯಕ್ಷ ಅನುಭವ ಮಾಡಿಸಿದರೆ सेवा को व कोई कर्म को छोड़ा नहीं, लेकिन न्यारे हो लास्ट दिन भी बच्चों की सेवा समाप्त की, ऐसे फॉलो फादर करो. ಸೇವೆಯನ್ನಾಗ್ಲಿ ಅಥವಾ ಯಾವುದೇ ಕರ್ಮವನ್ನ ಯಾವತ್ತು ಬಾಬೋರ್ ಬಿಟ್ಟಿಲ್ಲ. ನಾನು ಕರ್ಮಾತೀತ ಆಗ್ಬೇಕು ಅಂತ ಎಲ್ಲ ಸೇವೆ ಬಿಟ್ಟು ನ್ಯಾರ ಇದ್ದಿಲ್ಲ. ಅದರ ಬದಲು ಲಾಸ್ಟ್ ದಿನದವರೆಗೂ ನಿರ್ಲಿಪ್ತವಾಗಿದ್ದು ಮಕ್ಕಳ ಸೇವೆಯನ್ನ ಸಂಪನ್ನ ಮಾಡಿದರೆ, ಸಮಾಪ್ತಿ ಮಾಡಿದರೆ ಅದೇ ತರ ಫಾಲೋ ಫಾದರ್ ಮಾಡಿ. ಕರ್ಮಾತೀತ ಆಗ್ಬೇಕು ಅಂದ್ರೆ ಬಾಬೋರ್ ತರ ಅಶರೀರಿಯಾಗೋ ಅಭ್ಯಾಸದ ಕಡೆ ವಿಶೇಷ ಅಟೆನ್ಷನ್ ಕೊಡಿ. ಮತ್ತೆ ಬಾಬೋರ ಸಾಕಾರ ಜೀವನದ ಉದಾಹರಣೆ ಏನಿದೆ, ಕರ್ಮಾತೀತ ಆಗೋದು. ಕರ್ಮಾತೀತ ಆಗ್ಬೇಕಂದ್ರೆ ಎಲ್ಲವನ್ನೂ ಮಾಡ್ತಾ ಅಭ್ಯಾಸ ಮಾಡಿ, ನ್ಯಾರ ಪ್ಯಾರ ಇರೋ ಅಭ್ಯಾಸ ಮಾಡಿ ಅದರದ್ದು ಪ್ರತ್ಯಕ್ಷ ಪ್ರಮಾಣ ಬಾಬೋರ್ದು ನೋಡಿದಿರಿ. ಸೇವೆ ಏನು ಬಿಟ್ಟಿಲ್ಲ ಬಾಬೋರು, ಸೇವೆ ಅಥವಾ ಯಾವುದೇ ಕರ್ಮ ಬಿಟ್ಟಿಲ್ಲ ಮಧ್ಯದಲ್ಲಿ. ಅಂತಿಮ ದಿನದವರೆಗೂ ಬಾಬೋರ್ ಎಲ್ಲಾ ಸೇವೆನೂ ಮುಗಿಸಿ ಎಲ್ಲಾ ಕರ್ತವ್ಯ ಜವಾಬ್ದಾರಿಗಳನ್ನು ಸಂಪನ್ನ ಮಾಡಿ ಸಂಪೂರ್ಣ ಆದ್ರು. ಹಾಗೆ ಫಾಲೋ ಫಾದರ್ ಮಾಡಿ. ಏಕೆಂದ್ರೆ ಕೆಲವ್ರು ಏನ್ ತಿಳ್ಕೊತಾರೆ, ಎಲ್ಲ ಸೇವೆ ಬಿಟ್ಟು ಯೋಗ ಮಾಡಿ ಸಂಪನ್ನ ಆಗ್ತೀನಿ. ಯೋಗ ಮಾಡಿ, ಯೋಗನೇ ಜ್ಞಾನದ ಸಾರಾಂಶ. ಆದ್ರೆ ಕರ್ತವ್ಯ ಜವಾಬ್ದಾರಿಗಳು ಏನಿದೆಯೋ ಅದನ್ನ ನ್ಯಾರ ಪ್ಯಾರ ಇದ್ದು ಮಾಡಿ ಕರ್ಮಾತೀತ ಸ್ಥಿತಿಯನ್ನ, ಕರ್ಮ ಮಾಡ್ತಾನೆ ಅತೀತವಾದ ಸ್ಥಿತಿಯನ್ನ ಪಡ್ಕೊಳ್ಳೋ ಪುರುಷಾರ್ಥ ಮಾಡಿ. ಅದಕ್ಕೆ ಫಾಲೋ ಬ್ರಹ್ಮ ಭಾವ. ಇಷ್ಟೆಲ್ಲ ಜ್ಞಾನದ ಸಾರ ಏನೋ ಬಾಬೋರ್ ನೆನಪಲ್ಲಿರೋದೇ ಇದರ ಸಾರಾಂಶ. ಪ್ರತಿನಿತ್ಯನೂ ನಿಮ್ದು ಖುಷಿಯ ದಿನ, ಏಕೆಂದ್ರೆ ಪ್ರತಿದಿನನೂ ಕ್ರಿಸ್ಮಸ್. ಏಕೆಂದ್ರೆ ಕ್ರಿಸ್ಮಸ್ ತಾತ ಪ್ರತಿದಿನನೂ ಬರ್ತಾರೆ. ಪ್ರತಿದಿನ ಬಾಬೋರ್ ವರದಾನ ಕೊಡ್ತಾರೆ, ವಿದ್ಯೆ ಓದಿಸ್ತಾರೆ, ಪ್ರತಿನಿತ್ಯನೂ ಸರ್ವಿಸ್ ಮಾಡ್ತಾರೆ. ಅದರಿಂದ ನಿಮಗೆ ಪ್ರತಿದಿನ ಖುಷಿ ಇದೆ. ಆದ್ರೆ ಭಕ್ತಿ ಮಾರ್ಗದಲ್ಲಿ ಯಾವತ್ತೋ ಒಂದಿನ ಯಾವುದೇ ಹಬ್ಬ, ಕ್ರಿಸ್ಮಸ್ ಆಗ್ಲಿ ಒಂದಿನ ಆಚರಣೆ ಮಾಡಿ ಖುಷಿ ಅನುಭವ ಮಾಡ್ತಾರೆ. ಬಾಬಾ ಹೇಳ್ತಾರೆ, ಅತೀಂದ್ರಿಯ ಸುಖ ಕೇಳ್ಬೇಕಂದ್ರೆ ಅದು ನನ್ನ ಮಕ್ಕಳನ್ನ ಕೇಳಿ. ಗೋಪ ಗೋಪಿಕೆಯರಂದ್ರೆ ನನ್ನ ಮಕ್ಕಳು, ಅವರನ್ನು ಕೇಳಿ. ಅದು ಖುಷಿ ಅವಿನಾಶಿಯಾಗಿ ಇಂದ್ರಿಯಾತೀತವಾದ ಖುಷಿ. ಅದೇ ಬಾಬೋರ್ ಓದಿಸೋ ವಿದ್ಯೆಯಲ್ಲಿ. ಓಂ ಶಾಂತಿ.